703 ಆಗಿರುತ್ತೆ ಸ್ನೇಹಿತರೆ. ಸೊ ಇದೆಲ್ಲ ಆಲ್ರೆಡಿ ನಾವು ಎಷ್ಟು ಎಲ್ಲ ಒಂದು ಸೆಷನ್ ಅಲ್ಲೂ ಇದನ್ನ ನಾವು ನೋಡ್ತಾ ಇರ್ತೀವಿ. 8 ಸ್ಟೆಪ್ ಬಂದಾಗ್ಲೂ ನೋಡ್ತಾ ಇರ್ತೀವಿ, ಅಬ್ಜೆಕ್ಷನ್ ಬಂದಾಗ್ಲೂ ನೋಡ್ತಾ ಇರ್ತೀವಿ, ಮತ್ತೆ ಬೇರೆ ಬೇರೆ FIM ಬಂದಾಗ್ಲೂ ಇದನ್ನ ನಾವೆಲ್ಲ ಕೇಳಿಸ್ಕೊಂಡಿರ್ತೀವಿ. ಇದು ನಾರ್ಮಲ್ ಆಗಿ ಗೊತ್ತಿದೆ ನೋಟ್ಸ್. ಸಿಟ್ ಆನ್ ಚೇರ್ ವೈಲ್ ಅಟೆಂಡಿಂಗ್. ಯಾವತ್ತೇ ಆಗ್ಲಿ ನಾವು ಒಂದು ಮೀಟಿಂಗ್ ಅಟೆಂಡ್ ಮಾಡುವಾಗ ಒಂದು ಡಿಸಿಪ್ಲಿನ್ ಆಗಿ ಸ್ಕೂಲಲ್ಲಿ ಯಾವ ರೀತಿ ನಾವು ಪಾಠ ಕಲಿತೀವೋ ಅದೇ ರೀತಿ ಒಂದು ಚೇರ್ ಅಲ್ಲಿ ಕೂತು ನಾವು ಅದನ್ನ ನಾವು ಟ್ರೈನಿಂಗ್ ನ ಪಡಿಬೇಕು. ಮತ್ತೆ ಒಂದು ಝೂಮ್ ಸೆಷನ್ ಆಗ್ಲಿ ಟ್ರೈನಿಂಗ್ ನಡೆಯುವಾಗ ಫೋನ್ಸ್ ನ ಸೈಲೆಂಟ್ ಮಾಡಿ, ನಮ್ಗೆ ಯಾರು ಫೋನ್ಸ್ ದೊಡ್ಡ ವ್ಯಕ್ತಿಗಳು ಗಣ್ಯ ವ್ಯಕ್ತಿಗಳು ಮಾಡಲ್ಲ ಸ್ನೇಹಿತರೆ. 140 ಮಿನಿಟ್ಸ್ ಮಾತ್ರ ಒಂದು ಝೂಮ್ ಸೆಕ್ಷನ್ ಅಲ್ಲಿ ಒಂದು ಟ್ರೈನಿಂಗ್ ಪೀರಿಯಡ್ ಇರುತ್ತೆ. ಅಂತ ಟೈಮಲ್ಲಿ ನಮ್ಮ ಫೋನ್ ನ ಒಂದು ಸ್ವಿಚ್ ಆಫ್ ಮಾಡ್ಬೇಕು ಅಥವಾ ಸೈಲೆಂಟ್ ಮೋಡ್ಗೆ ಹಾಕ್ಬೇಕಿದೆ. ಮತ್ತೆ ಝೂಮ್ ನಡೆಯುವಾಗ ಒಂದೇ ಯೂಸ್ ಹೆಡ್ಫೋನ್ಸ್ ಫಾರ್ ಬೆಟರ್ ಇನ್ವಾಲ್ವ್ಮೆಂಟ್ ಅಂಡ್ ಅಂಡರ್ಸ್ಟ್ಯಾಂಡಿಂಗ್. ಯಾಕಂದ್ರೆ ಝೂಮ್ ನಡೆಯುವಾಗ ಯಾವಾಗ ನಾವು ಹೆಡ್ಫೋನ್ಸ್ ಯೂಸ್ ಮಾಡ್ತೀವೋ, ಹೆಡ್ಫೋನ್ ಅಂದ್ರೆ ಬ್ಲೂಟೂತ್ ಯಾವ್ದೋ ಒಂದು ಹೆಡ್ಫೋನ್ಸ್ ಯೂಸ್ ಮಾಡ್ತೀವೋ ಅಂತ ಟೈಮಲ್ಲಿ ಏನಾಗುತ್ತೆ, ನಮ್ಗೆ ಅಕ್ಕಪಕ್ಕ ಸೌಂಡ್ ಯಾರಿಗೂ ಡಿಸ್ಟರ್ಬ್ ಆಗಲ್ಲ. ನಾವು ಲೌಡ್ ಸ್ಪೀಕರ್ ಹಾಕೊಂಡು ನಾವು ಎಲ್ಲೋ ಕೂತು ಲೌಡ್ ಸ್ಪೀಕರ್ ಹಾಕೊಂಡು ಝೂಮ್ ಅಟೆಂಡ್ ಮಾಡಿದಾಗ ಅಕ್ಕಪಕ್ಕದವ್ರಿಗೂ ಡಿಸ್ಟರ್ಬ್ ಆಗುತ್ತೆ, ಮತ್ತೆ ಅವ್ರು ಮಾತಾಡೋದು ನಮಗೂ ಡಿಸ್ಟರ್ಬ್ ಆಗುತ್ತೆ. ಸೊ ಹೆಡ್ಫೋನ್ ನ ಬಳಸಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಮತ್ತೆ ಅದೇ ರೀತಿ ಆಗ್ಲೇ ನಮ್ಮ ಭಾರತಿ ಮೇಡಮ್ ಹೇಳಿದ್ರು, ಟೇಕ್ ಎ ಡೈರಿ ಅಂಡ್ ಪೆನ್ ವಿತ್ ಯೋರ್ and write down instructions and information provided in this session. ಆಗ್ಲೇ ಹೇಳಿದ್ರು, ಈ ಒಂದು FIM ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ಸ್ ಬರುತ್ತೆ. ಆ ಪಾಯಿಂಟ್ಸ್ ನೆಲ್ಲ ನೀವು ಡೈರಿ ಮತ್ತೆ ಪೆನ್ ಇಟ್ಕೊಂಡು ನೋಟ್ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ. ಥ್ಯಾಂಕ್ ಯು. ಹಾಗೆ ಫ್ರೆಂಡ್ಸ್, ಆಗ್ಲೇ ನಮ್ಮ ಸಂಸ್ಥೆಯ ಹೆಸರು ವಿಸ್ಟಾರ್ ವೆಲ್ನೆಸ್ ಪ್ರೈವೇಟ್ ಲಿಮಿಟೆಡ್. ಅದು ಎಲ್ಲಿದೆ ಅಂತ ಮತ್ತೆ ಹೇಳ್ತೀನಿ. ಒಂದು ಸಂಸ್ಥೆ ಸ್ಟಾರ್ಟ್ ಮಾಡ್ಬೇಕು, ಯಾವುದೇ ಒಂದು ನಾವು ಇಂಡಸ್ಟ್ರಿ ಸ್ಟಾರ್ಟ್ ಮಾಡ್ಬೇಕು ಅಥವಾ ಯಾವುದೇ ಒಂದು ಅಂಗಡಿ ಸ್ಟಾರ್ಟ್ ಮಾಡ್ಬೇಕಾದ್ರೂ ನಾವು ಗವರ್ಮೆಂಟ್ ಇಂದ ಅಪ್ರೂವಲ್ ಪಡೆದಿರ ನಾವು ಈಗ BBP ಈ ಸೈಡ್ ಇರೋ ಅಂಗಡಿಗಳು, ಸಿಟೀಸ್ ಅಲ್ಲಿ ಸೈಡ್ ಇರೋ ಅಂಗಡಿ ಯಾವ್ದು ಗವರ್ಮೆಂಟ್ ಅಪ್ರೂವ್ ಪಂಚಾಯತ್ ಇಂದ ಅಪ್ರೂವ್ ಪಡಿಬೇಕಾಗಿದೆ, ಬಟ್ ಯಾರು ಪಡಿಯಲ್ಲ. ಬಟ್ BBMP ಏರಿಯಾ ಯಾವ್ದು ಇರುತ್ತೋ ಅಂತ ನೀನು ಸಣ್ಣ ಅಂಗಡಿ ಓಪನ್ ಮಾಡಿದ್ರು ಅದಕ್ಕೆ ಉದ್ಯಮ ಸರ್ಟಿಫಿಕೇಟ್ ಮತ್ತೆ BB ಇಂದ ಅಪ್ರೂವಲ್ ಪಡಿಬೇಕಾಗುತ್ತೆ ಸ್ನೇಹಿತರೆ. ಅದೇ ರೀತಿ ನಮ್ಮ ಒಂದು ಸಂಸ್ಥೆ ಗವರ್ಮೆಂಟ್ ಅಪ್ರೂವ್ಡ್ ಆಗಿದೆ ಮಿನಿಸ್ಟರ್ ಆಫ್ ಕನ್ಸ್ಯೂಮರ್ ಅಫೇರ್ಸ್ ಇಂದ. ಓಕೆ, ಮಿನಿಸ್ಟರ್ ಆಫ್ ಕನ್ಸ್ಯೂಮರ್ ಅಫೇರ್ಸ್ ನ್ಯೂಸ್ ನೋಡೋರೆಲ್ಲ ಗೊತ್ತಿರುತ್ತೆ. ಮಿನಿಸ್ಟರ್ ಆಫ್ ಕನ್ಸ್ಯೂಮರ್ ಅಫೇರ್ಸ್ ಗೆ ಅದಕ್ಕೆ ಅಂತ ಒಂದು ಮಿನಿಸ್ಟರ್ ಇರ್ತಾರೆ. ಅವರು ಎಲ್ಲಾ ಕನ್ಸ್ಯೂಮರ್ ಅಂದ್ರೆ ಪ್ರಾಡಕ್ಟ್ ಸೇಲ್ ಮಾಡೋದು ಅದ್ರ ಬಗ್ಗೆ ಎಲ್ಲ ಗಮನ ಕೊಟ್ಟು ಯಾರು ಹೆಂಗ್ ಮಾಡ್ತಾ ಇದ್ರೆ ಅದೆಲ್ಲ ಬಗ್ಗೆ ಗಮನ ಕೊಟ್ಟಿರ್ತಾರೆ, ಮತ್ತೆ ಲೈಸೆನ್ಸ್ ಕೊಡ್ತಾರೆ. ಮತ್ತೆ ನಮ್ಮ ಒಂದು ಸಂಸ್ಥೆಯಲ್ಲಿ 2 ಲಕ್ಷಕ್ಕಿಂತ ಹೆಚ್ಚು ಡಿಸ್ಟ್ರಿಬ್ಯೂಟರ್ಸ್ ಇದೆ ಸ್ನೇಹಿತರೆ. 2 ಲಕ್ಷಕ್ಕಿಂತ ಹೆಚ್ಚು ಡಿಸ್ಟ್ರಿಬ್ಯೂಟರ್. ನಾವೆಲ್ಲ ಈಗ ಏನ್ ಮಾಡ್ತಾ ಇದೀವಿ, ಡಿಸ್ಟ್ರಿಬ್ಯೂಟರ್ ಆಗಿದೀವಿ ಅಲ್ವಾ. ನಾವು ಸೇಲ್ಸ್ ಮ್ಯಾನ್ ಅಲ್ಲ, ಪ್ರಾಡಕ್ಟ್ ನ ಪ್ರಮೋಟ್ ಮಾಡಿ ನಾವು ಡಿಸ್ಟ್ರಿಬ್ಯೂಟರ್ ಆಗಿ ನಾವು ಬೇರೆಯವ್ರಿಗೆ ಪ್ರಾಡಕ್ಟ್ ನ ಶೇರ್ ಮಾಡ್ತಾ ಇದೀವಿ, ಹೌದಲ್ವಾ. ಸೊ ಅದೇ ರೀತಿ ನಮ್ದೇ ಆದ ಹೆಡ್ ಆಫೀಸ್ ಇದೆ, ಮತ್ತೆ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ ಇದೆ. ಹೆಡ್ ಆಫೀಸ್ ಚಿಕ್ಕಮಂಗ್ಳೂರು, ಕಾಫಿ ನಾಡು ಇದೇ ಕರ್ನಾಟಕದ ಚಿಕ್ಕಮಂಗ್ಳೂರಲ್ಲಿ, ಮತ್ತೆ ಕಾಫಿ ನಾಡು ಅಂತ ಹೆಸರುವಾಸಿಯಾದಂತ ಚಿಕ್ಕಮಂಗ್ಳೂರಲ್ಲಿ ನಮ್ಮ ಹೆಡ್ ಆಫೀಸ್ ಇದೆ. ಮತ್ತೆ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ ನಮ್ಮ ಜೈಪುರಲ್ಲಿ ಇದೆ, ಅದು ನಮ್ಮ ಸ್ವಂತವಾದದ್ದು, ಓನ್ ನಾವು ಯಾವುದೇ ಸಂಸ್ಥೆಯ ಬೇರೆ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇಂದ ಪ್ರಾಡಕ್ಟ್ ಪಡೆದು ನಮ್ಮ ಲೇಬಲಿಂಗ್ ಹಾಕಿ ನಾವು ಅವರ ಬ್ರ್ಯಾಂಡ್ ನ ನಾವು ನಮ್ ಲೇಬಲ್ ಚೇಂಜ್ ಮಾಡಿ ಮಾರ್ತಾ ಇಲ್ಲ ಸ್ನೇಹಿತರೆ. ನಮ್ದೇ ಅಂದ ಓನ್ ಬ್ರ್ಯಾಂಡ್ ಆದಂತಹ ವಿಸ್ಟಾರ್ ವೆಲ್ನೆಸ್ ಪ್ರಾಡಕ್ಟ್ ನ ನಾವು ಮಾರ್ಕೆಟಿಂಗ್ ಅಲ್ಲ, ಡೈರೆಕ್ಟ್ ಸೆಲ್ಲಿಂಗ್ ಅಲ್ಲಿ ನಾವು ಪ್ರಮೋಟ್ ಮಾಡ್ತಾ ಇದೀವಿ. ಮತ್ತೆ 25ಕ್ಕಿಂತ ಹೆಚ್ಚು ಡೈಮಂಡ್ಸ್ ಇದ್ರು. ಇದು ಅದೇ PPT 5 ವರ್ಷದ ಹಿಂದೆ PPT, ಬಟ್ ಈಗ ಡೈಮಂಡ್ಸ್ ಅದಕ್ಕೆ 30ಕ್ಕಿಂತ ಹೆಚ್ಚು ಡೈಮಂಡ್ಸ್ ಇದಾರೆ. ಮತ್ತೆ ಇದೇ 7 ಕಂಪನಿ ಒಂದು 7 ವರ್ಷದಲ್ಲಿ ಮತ್ತೆ 200ಕ್ಕಿಂತ ಲಕ್ಪತಿ ಜಾಸ್ತಿ ಕ್ರಿಯೇಟ್ ಆಗಿದೆ. ಆಗ 7 ವರ್ಷದಿಂದ 100 ಲಕ್ಪತಿಸ್ ಇದ್ರು, ಬಟ್ ಈಗ ಪ್ರತಿಯೊಬ್ಬರು 6th ರ್ಯಾಂಕ್ 4th 5th ರ್ಯಾಂಕ್ ಎಲ್ಲರೂ ಲಕ್ಪತಿನೇ. 200 ಅಲ್ಲ 300ಕ್ಕಿಂತ 1000ಕ್ಕಿಂತ ಹೆಚ್ಚು ಜನ ಲಕ್ಪತಿಸು ನಮ್ಮ ಸಂಸ್ಥೆಯಲ್ಲಿ ಇದ್ದಾರೆ. ಮತ್ತೆ ಕಂಪ್ಲೀಟ್ ಇಂಟರ್ನ್ಯಾಷನಲ್ ಟ್ರಿಪ್ಸ್ ದುಬೈ, ಥೈಲ್ಯಾಂಡ್ ಅಂಡ್ ಶ್ರೀಲಂಕಾ. ಎಷ್ಟು ನೋಡಿ, ನಮ್ಮ ಸಂಸ್ಥೆಯಲ್ಲಿ ಏನೆಲ್ಲ ಆಫರ್ಸ್ ಇದೆ, ಅವಾರ್ಡ್ಸ್ ಅಂಡ್ ರಿವಾರ್ಡ್ಸ್ ಇದೆ, ಟ್ರಿಪ್ಸ್ ಇದೆ. ಆ ಟ್ರಿಪ್ಸ್ ಎಲ್ಲ ದುಬೈ ಟ್ರಿಪ್ ಕಂಪ್ಲೀಟ್ ಮಾಡಿದೆ, ಥೈಲ್ಯಾಂಡ್ ಟ್ರಿಪ್, ಶ್ರೀಲಂಕಾ ಟ್ರಿಪ್ ಕಂಪ್ಲೀಟ್ ಮಾಡಿದೆ. ಮತ್ತೆ ನಮ್ದೇ ಆದ ಓನ್ ಕಾರ್ಪೊರೇಟ್ ಆಫೀಸ್ ಇದೆ ಡೆಲ್ಲಿಯಲ್ಲಿ ಸ್ನೇಹಿತರೆ. ಅದೇ ರೀತಿ 100ಕ್ಕಿಂತ ಹೆಚ್ಚು ಫ್ರಾನ್ಸೈಸ್ ಇದೆ. ನೋಡ್ಬೋದು ಡೆಲ್ಲಿಯಲ್ಲಿ ಒಂದೊಂದು ಏರಿಯಾದಲ್ಲಿ ಒಂದೊಂದು ಫ್ರಾನ್ಸೈಸ್ ಓಪನ್ ಮಾಡ್ತಾರೆ. ಅದೇ ರೀತಿ ನಮ್ದು ವೇರ್ ಹೌಸ್ ಇರುತ್ತೆ, 2 ವೇರ್ ಹೌಸ್ ಇದೆ. 2 ವೇರ್ ಹೌಸಸ್ ಅಂದ್ರೆ ಒಂದು ಬ್ಯಾಂಗ್ಳೂರ್ ನಮ್ಮ ದಾಬಾಸ್ಪೇಟೆ ಹತ್ರ ಇದೆ, ಮತ್ತೆ ಇನ್ನೊಂದು ಡೆಲ್ಲಿಯಲ್ಲಿ ಇದೆ. ಮತ್ತೆ 20 ಸ್ಟೇಟ್ ನ್ಯಾಷನಲ್ ಅಂಡ್ ಇಂಟರ್ನ್ಯಾಷನಲ್ ಅವಾರ್ಡ್ ಸಿಕ್ಕಿದೆ ನಮ್ಮ ಒಂದು ಸಂಸ್ಥೆಗೆ. ವಿಸ್ಟಾರ್ ಇಂಡಸ್ಟ್ರಿಗೆ 20 ರಾಜ್ಯಗಳಿಂದ ನ್ಯಾಷನಲ್, ರಾಜ್ಯ ಅಂದ್ರೆ ನ್ಯಾಷನಲ್, ನಮ್ಮ ಇಂಡಿಯಾದಲ್ಲಿ ಸಿಕ್ಕಿರುವಂತಹ ಅವಾರ್ಡ್ಸ್ ಮತ್ತೆ ಇಂಟರ್ನ್ಯಾಷನಲ್ ಅವಾರ್ಡ್ಸ್ ಸಿಕ್ಕಿದೆ. ಅದೇ ಇಂಟರ್ನ್ಯಾಷನಲ್ ಅವಾರ್ಡ್ಸ್ ನೀವು ನೋಡ್ಬೇಕು, ಲಾಸ್ಟ್ ಟೈಮ್ UK ಅಲ್ಲಿ ನಮಗೆ ಬೆಸ್ಟ್ ವೆಲ್ನೆಸ್ ಪ್ರಾಡಕ್ಟ್, ಅದು ಪಾರ್ಲಿಮೆಂಟ್ ಅಲ್ಲಿ UK ಪಾರ್ಲಿಮೆಂಟ್ ಅಲ್ಲಿ ಬೆಸ್ಟ್ ವೆಲ್ನೆಸ್ ಪ್ರಾಡಕ್ಟ್ ಅವಾರ್ಡ್ ಸಿಕ್ಕಿದೆ. ಮತ್ತೆ ಲೈವ್ ಇಂಟ್ರೆಸ್ಟ್ ಅಕ್ರಾಸ್ ಆಲ್ ಲೀಡಿಂಗ್ ಮೀಡಿಯಾ ಚಾನೆಲ್ಸ್, ಎಲ್ಲ ಚಾನೆಲ್ಸ್ ಅಲ್ಲೂ, ನಮ್ಮ ಕರ್ನಾಟಕದ ಎಲ್ಲಾ ಚಾನೆಲ್ಸ್ ಅಲ್ಲೂ ನಮ್ದೇ ಆದ ಒಂದು ಪ್ರಾಡಕ್ಟ್ ಮತ್ತೆ ನಮ್ಮ MD ಬಗ್ಗೆ ಡೀಟೇಲ್ಸ್ ಆಗಿ ನಾವು ಪ್ರಚಾರ ಆಗಿದೆ. ಇಲ್ಲಿ ನೋಡಬಹುದು ಇಂಟರ್ನ್ಯಾಷನಲ್ ಗ್ಲೋಬಲ್ ಪೀಸ್ ಅವಾರ್ಡ್. ಈಗ MD ಸರ್ ಡಾಕ್ಟರ್ ಅಲ್ಲ ಸ್ನೇಹಿತರೆ,
ಬಟ್ ಅವರಿಗೆ ಡಾಕ್ಟರೇಟ್ ಕೊಟ್ಟಿದ್ದಾರೆ ಯಾರು, ಇಂಟರ್ನ್ಯಾಷನಲ್ ಗ್ಲೋಬಲ್ ಪೀಸ್ ಯೂನಿವರ್ಸಿಟಿ ಅಂತ ಚಾಂಪಿಯನ್ ಆಫ್ ಡೈರೆಕ್ಟ್ ಸೆಲ್ಲಿಂಗ್ ಅವಾರ್ಡ್ ಕೊಟ್ಟಿದ್ದಾರೆ. ಸೊ ಅವಾರ್ಡ್ ಫಾರ್ ಡಾಕ್ಟರ್ ಅಫ್ಸರ್ ಬೈ ಡಾಕ್ಟರೇಟ್ ಅಂತ ಆಗ ಅವ್ರಿಗೆ ಕೊಟ್ಟಿದ್ದಾರೆ. ನೋಡ್ಬೋದು ನಮ್ ಸಂತೋಷ್ ಸರ್ ಇದಾರೆ, ರವಿ ಸರ್ ಇದಾರೆ, ಯೂಸುಫ್ ಸರ್ ಇದಾರೆ. ಹಂಗೆ ಮತ್ತೆ ಇಲ್ಲಿ ನೋಡ್ಬೋದು ನಮ್ಮ ಬ್ರ್ಯಾಂಡ್ ಅಂಬಾಸಿಡರ್ ಯಾರೆಲ್ಲ ಸೀರಿಯಲ್ ನೋಡ್ತಿದ್ರು ಜೊತೆಲಿ ನೋಡಿದ್ರು, ಮತ್ತೆ ಅವರು ನಮ್ಮ ವಿಷ್ಣುವರ್ಧನ್ ಸರ್ ಅಲಿಯಾ ಆಗ್ಬಿಟ್ಟು ಆಕ್ಚುಲಿ ಸ್ನೇಹಿತರೆ ಅವರು ನಾವು ದುಡ್ಡು ಕೊಟ್ಟು ಬ್ರ್ಯಾಂಡ್ ಅಂಬಾಸಿಡರ್ ಅವ್ರಿಗೆ ಪ್ರಾಡಕ್ಟ್ ಕೊಟ್ಟು ಆ ಪ್ರಾಡಕ್ಟ್ ರಿಸಲ್ಟ್ ತಗೊಂಡು ಅವರು ನಮಗೆ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಪ್ರಮೋಟ್ ಮಾಡ್ತಾ ಇದ್ದಾರೆ. ಅವ್ರು ನೋಡ್ಬೋದು ನೀವು ಅಡ್ವರ್ಟೈಸ್ಮೆಂಟ್ಸ್ ಆಗ್ಲಿ ಡೈಬೋದ್ ಆಗ್ಲಿ ಅದಂತ ಬರ್ತಾ ಇರುತ್ತೆ. ಸೊ ಹಾಗೆ ನಮ್ಮ ಸಿಟಿ ಅವರು ನಮ್ಮ ಹೆಡ್ ಆಫೀಸ್ ನ ಇನಾಗ್ರೇಷನ್ ಬಂದಿದ್ರು. ಅದೇ ರೀತಿ ನಮ್ದೇ ಆದ ಓನ್ ಅಸೆಟ್ಸ್ ಇದೆ. ಎಸ್ ಮೇಡಮ್, ನೆಕ್ಸ್ಟ್ ಮೇಡಮ್. ಯಾಕೆ ಫಾಸ್ಟ್ ಆಗಿ ಹೋಗ್ತದೆ ಅಂದ್ರೆ ಇದೆಲ್ಲ ನಮ್ಗೆಲ್ಲ ಗೊತ್ತಿರೋದಿಲ್ವಾ, ಬಹಳಷ್ಟು ಜನಕ್ಕೆ ಗೊತ್ತಿದೆ. ಕಂಪನಿ ಇನ್ಫ್ರಾಸ್ಟ್ರಕ್ಚರ್ ನಾವು ನೋಡ್ಬೋದು. ಇಲ್ಲಿ ಡೆಲ್ಲಿಯಲ್ಲಿ ಇರುವಂತ ಕಾರ್ಪೊರೇಟ್ ಆಫೀಸ್ ಮತ್ತೆ ಜೈಪುರ್ ಇರುವಂತ ನಮ್ಮ ಯೂನಿಟ್ ನೋಡ್ಬೋದು. ಇದೇ ಓನ್ ಆಫೀಸ್ ನಮ್ಮ ಚಿಕ್ಕಮಂಗ್ಳೂರಲ್ಲಿ ಇರುವಂತ, ಅದ್ರ ಎದುರುಗಡೆನೆ ನಮ್ದು ವೇರ್ ಹೌಸ್ ಇದೆ. ಅದ್ರ ಎದುರುಗಡೆ ನೆಕ್ಸ್ಟ್ ನೋಡ್ಬೋದು ಇಂಟರ್ನ್ಯಾಷನಲ್ ಸ್ಕೂಲ್, ವಿಸ್ತಾರ್ ಇಂಟರ್ನ್ಯಾಷನಲ್ ಸ್ಕೂಲ್ ನೋಡ್ಬೋದು. ಇಲ್ಲಿ ಇದೆಲ್ಲ ಸ್ವಂತದ್ದೇ ಸ್ನೇಹಿತರೆ, ಯಾವ್ದೇ ಜಾಗ ಬಾಡಿಗೆಗೆ ಬರ್ದಿಲ್ಲ, ಯಾವ್ದು ಆಫೀಸು ಅಷ್ಟೇ. ಇದು ಆಫೀಸ್ ವಿಷಯ ಹೇಳಿದ್ರೆ ಒಂದು ಇಂಪಾರ್ಟೆಂಟ್ ಹೇಳ್ಬೇಕು. ಯಾಕಂದ್ರೆ ಯಾವುದೇ ಒಂದು ಆಫೀಸ್ ಈ ತರ ವೆಲ್ನೆಸ್ ಅಲ್ಲಿ ಇಂಡಸ್ಟ್ರಿಯಲ್ ಇರುವವರು ಕೆಳಗಡೆ ಆಫೀಸ್ ಮಾಡಿ ಮನೆಯಲ್ಲಿ ಮೇಲೆ ಯಾರು ಮನೆ ಮಾಡಲ್ಲ ಸಿಗ್ತದೆ. ಯಾಕಂದ್ರೆ ಹೆಚ್ಚು ಕಮ್ಮಿ ಆಯ್ತಂದ್ರೆ ಆಫೀಸ್ ನುಕ್ಕಿ ಮನೆ ಅವ್ರ ಆಫೀಸ್ ನ ಧ್ವಂಸ ಮಾಡುವಂತ ಜನ ನಮ್ಮಲ್ಲಿ ಇದ್ದಾರೆ. ಅಂತದ್ರಲ್ಲಿ ನಮ್ಮ MD ಸರ್ ಡೇರ್ ಅಂಡ್ ಡ್ಯಾಶ್ ಆಗಿ ನನ್ನ ಪ್ರಾಡಕ್ಟ್ ಅಲ್ಲಿ ತಮ್ಮಿದೆ, ನನ್ನ ಪ್ರಾಡಕ್ಟ್ ಅಲ್ಲಿ ರಿಸಲ್ಟ್ ಇದೆ, ನನ್ನ ಪ್ರಾಡಕ್ಟ್ ಐಸ್ ಸರ್ಟಿಫೈಡ್ ಅಂತ ಹೇಳಿ ಅದೇ ಆಫೀಸ್ ನ ಮೇಲೆ 3ನೇ ಫ್ಲೋರ್ ಅಲ್ಲಿ ಅವರು ವಾಸಿ ಆಗ್ತಿರ್ತಾರೆ. ಅಂತ ಗ್ರೇಟ್ ಲೆಜೆಂಡರಿ ಡೈರೆಕ್ಟರ್ ಜೊತೆಗೆ ನಾವೆಲ್ಲ ಇದೀವಿ. ಹೌದು, ನಾವೀಗ ಬಂದ್ವಿ ಒಂದ್ ಪಾಯಿಂಟ್ಗೆ. ನಾನು ಆಗ್ಲೇ ಹೇಳ್ದೆ ಲೀಗಲ್ ಡಾಕ್ಯುಮೆಂಟ್ಸ್ ತುಂಬಾ ಇರುತ್ತೆ. ಎಲ್ಲ ಕೇಳ್ತಾರೆ ನಿಮ್ ಕಂಪನಿ ಲೀಗಲ್ ಎಲ್ಲ ಡಾಕ್ಯುಮೆಂಟ್ಸ್ ಇದೆಯಾ? ಎಸ್, ಧೈರ್ಯವಾಗಿ ಹೇಳ್ಬೋದು. ಡಿಪಾರ್ಟ್ಮೆಂಟ್ ಆಫ್ ಕನ್ಸ್ಯೂಮರ್ ಅಫೇರ್ಸ್ ಇಂದ ಸರ್ಟಿಫಿಕೇಟ್ ಆಫ್ ಇನ್ಕಾರ್ಪೊರೇಷನ್ ಅಂದ್ರೆ ನಮಗೆ ಯಾವುದೇ ತೊಂದರೆ ಇಲ್ಲ ಅಂತ ಅವ್ರ ಕಡೆಯಿಂದ ಸರ್ಟಿಫಿಕೇಟ್ ಸಿಗಿದೆ. ಮತ್ತೆ ಮಾಡೆಲ್ ಗೈಡ್ ಲೈನ್ಸ್ ಆಫ್ ಡೈರೆಕ್ಟ್ ಸೆಲ್ಲಿಂಗ್ ಇದು 2016 ಅಲ್ಲಿ ಅನ್ಕೋದು, 2013 ನಲ್ಲಿ ಒಂದು ಮಾಡೆಲ್ ಡೈರೆಕ್ಟ್ ಸೆಲ್ಲಿಂಗ್ ರಿಸ್ಕ್. ಯಾಕಂದ್ರೆ ಎಷ್ಟೋ ಕಂಪನಿ ಬರ್ತಾ ಇದೆ ಹೋಗ್ತಾ ಇದೆ, ಫೈನಾನ್ಷಿಯಲ್ ಕಂಪನೀಸ್ ಬರ್ತಾ ಇದೆ, ದುಡ್ಡೆಲ್ಲ ಕಲೆಕ್ಟ್ ಮಾಡ್ಕೊಂಡು ಲೂಟಿ ಮಾಡ್ಕೊಂಡು ಹೋಗ್ತಾ ಇದೆ. ಕೆಲವು ಸಂಸ್ಥೆಯನ್ನು ಸಣ್ಣ ಪುಟ್ಟ ಪ್ರಾಡಕ್ಟ್ ಕೊಟ್ಟು ದುಡ್ಡು ಮಾಡ್ಕೊಂಡು ಎಷ್ಟೋ ಕಂಪನಿ ಕ್ಲೋಸ್ ಮಾಡ್ಕೊಂಡು ಹೋಗಿದೆ. ಅಂತ ಒಂದು ಸಿಚುವೇಶನ್ ಅಲ್ಲಿ ಗೌರ್ಮೆಂಟ್ ಏನ್ ಮಾಡಿದೆ ಅಂದ್ರೆ, ಗೌರ್ಮೆಂಟ್ ಎಲ್ಲ ಡಿಸೈಡ್ ಮಾಡಿದೆ ಒಂದು ಗೈಡ್ ಲೈನ್ಸ್ ನ ಪ್ರಿಪೇರ್ ಮಾಡ್ಬೇಕು. ಆ ಗೈಡ್ ಲೈನ್ಸ್ ಪ್ರಿಪೇರ್ ಮಾಡಿ ಆ ಗೈಡ್ ಲೈನ್ಸ್ ಪ್ರಕಾರನೇ ಯಾರು ಡೈರೆಕ್ಟ್ ಸೆಲ್ಲಿಂಗ್ ಮಾಡ್ತಾರೆ. ಆ ಗೈಡ್ ಲೈನ್ಸ್ ಏನಂದ್ರೆ, ಯಾರು ಡೈರೆಕ್ಟ್ ಸೆಲ್ಲಿಂಗ್ ಮಾಡ್ತಾರೆ ಬೇರೆ ಕಡೆಯಿಂದ ಪ್ರಾಡಕ್ಟ್ ನ ಪರ್ಚೇಸ್ ಮಾಡಿ ನಿಮ್ಮ ಲೇಬಲಿಂಗ್ ಮಾರಬಾರ್ದು ಅಂತ ಒಂದು ಸ್ಟ್ರಿಕ್ಟ್ ಆಗಿ ರೂಲ್ಸ್ ಕೊಟ್ಟಿದ್ದಕ್ಕೆ ನಮ್ದೇ ಆದ ಓನ್ ಕಂಪನಿ ಓಪನ್ ಮಾಡಿ ನಮ್ದೇ ಆದ ಬ್ರ್ಯಾಂಡ್ ನ ನಾವು ಪ್ರಮೋಟ್ ಮಾಡ್ತಾ ಇದೀವಿ ಅಂತ ಹೇಳ್ಬೋದು. ಸೊ FESSI ಅಂದ್ರೆ ಫುಡ್ ಅಂಡ್ ಸೇಫ್ಟಿ ಸರ್ಟಿಫಿಕೇಟ್ ನಮ್ಗೆ ಸಿಕ್ಕಿದೆ. ISO ಸರ್ಟಿಫಿಕೇಟ್ಸ್ ಇದೆ, ಕೋಶಲ್ ಸರ್ಟಿಫಿಕೇಟ್ಸ್ ಮತ್ತೆ WHO ಅಂದ್ರೆ WHO ಅಂದ್ರೆ ನಿಮ್ಗೆಲ್ರಿಗೂ ಗೊತ್ತ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್, ಅದ್ರ ಕಡೆಯಿಂದ ಗುಡ್ ಮ್ಯಾನುಫ್ಯಾಕ್ಚರಿಂಗ್ ಪ್ರಾಕ್ಟೀಸ್ ಅನ್ನೋ ಸರ್ಟಿಫಿಕೇಟ್ ನಮ್ಗೆ ಸಿಕ್ಕಿದೆ. ಮತ್ತೆ ಕಂಪನಿ ಪ್ಯಾನ್ ಕಾರ್ಡ್ ಒಂದಿದೆ, ಸರ್ಟಿಫಿಕೇಟ್ ಆಫ್ ಇಂಪೋರ್ಟ್ ಅಂಡ್ ಎಕ್ಸ್ಪೋರ್ಟ್ ಸರ್ಟಿಫಿಕೇಟ್ ನಮ್ಮ ಹತ್ರ ನಾವು ಯಾವುದೇ ಪ್ರಾಡಕ್ಟ್ ನ ಇಂಪೋರ್ಟ್ ಮಾಡ್ಬೋದು, ಎಕ್ಸ್ಪೋರ್ಟ್ ಮಾಡ್ಬೋದು. ಅದರೊಟ್ಟಿಗೆ GST ಸ್ಟಾರ್ಟ್ ಆಗಿದೆಯಲ್ಲ, GST ನಂಬರು ನಮ್ಮ ಹತ್ರ ನಮ್ಮ ಬಳಿ. ಮತ್ತೆ ಗ್ರೇಟ್ ಇನ್ನೊಂದು ಇಂಪಾರ್ಟೆಂಟ್ ಏನಂದ್ರೆ, ಇಷ್ಟು ಪ್ರಾಡಕ್ಟ್ಸ್ ನಮ್ಗೆ ಏನಿದೆ ಎಕ್ಸೆಪ್ಟ್ ನೋನಿ ಒಂದ್ ಬಿಟ್ಟು ಬೇರೆ ಎಲ್ಲಾ ಪ್ರಾಡಕ್ಟ್ಗೂ ನಮ್ಗೆ OIS ಸರ್ಟಿಫಿಕೇಟ್ ಸಿಕ್ಕಿದೆ. ಅದೇ ರೀತಿ ಆಲ್ ಡಾಕ್ಯುಮೆಂಟ್ಸ್ ಅವೈಲಬಲ್ ವಿತ್ ರೆಸ್ಪೆಕ್ಟ್ ಟು ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರೀಸ್ ಅಂದ್ರೆ ಎಲ್ಲ ಒಂದು ದಾಖಲಾತಿಗಳು ಒಂದು ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಯಾವ ರೀತಿ ರನ್ ಮಾಡ್ಬೇಕು, ಅದ್ರ ರೂಲ್ಸ್ ಏನಿದೆ, ರೆಗ್ಯುಲೇಷನ್ಸ್ ಏನಿದೆ, ಏನ್ ಫಾಲೋ ಮಾಡ್ಬೇಕು, ಏನ್ ಫಾಲೋ ಮಾಡಬಾರ್ದು ಅನ್ನೋದು ಅದೆಲ್ಲ ಡಾಕ್ಯುಮೆಂಟ್ಸ್ ನಮ್ ಬಳಿದೆ. ಮತ್ತೆ ಪ್ರಾಡಕ್ಟ್ ಸರ್ಟಿಫಿಕೇಶನ್ ನೋಡ್ಬೋದು. ನಾ ಆಗ್ಲೇ ಹೇಳ್ದೆ ISO ಆಗ್ಲಿ, ಕೋಶರ್ ಆಗ್ಲಿ, ಹಲಾಲ್ ಆಗ್ಲಿ. ಮತ್ತೆ ನೋಡಿ ಸ್ನೇಹಿತರೆ, ಹಲಾಲ್ ಅಂದ ತಕ್ಷಣ ಬಹಳಷ್ಟು ಜನಕ್ಕೆ ಒಂದು ಬರುತ್ತೆ, ಇದು ಮುಸ್ಲಿಂ ಕಂಪನಿ ಅಂತ ಅಲ್ವಾ? ನೋಡಿ ಸ್ನೇಹಿತರೆ, ಒಂದೇ ಒಂದು ಹಲಾಲ್ ಬಗ್ಗೆ ಹೇಳ್ಬಿಡ್ತೀನಿ. ಇದು ಹಲಾಲ್ ಅಂದ್ರೆ ಬರೀ ಮುಸ್ಲಿಂ ಅಲ್ಲ, ಮುಸ್ಲಿಮ್ಸ್ ಆಕ್ಚುಲಿ ಅದೇನಂದ್ರೆ ನಾನ್ ವೆಜಿಟೇರಿಯನ್. ಇದರಲ್ಲಿ ಯಾವ್ದು ಇಲ್ಲ ಅಂತ ಹಲಾಲ್ ನಮಗೆ ಕಂಪನಿ ಕೊಟ್ಟಿದೆ. ಯಾಕಂದ್ರೆ ಮಸ್ಜಿದ್ ಆಗ್ಲಿ ಎಲ್ಲಾದ್ರೂ ಹೋಗ್ಲಿ ಹಲಾಲ್ ಚಿಕನ್ ಎಲ್ಲ ನಾವು ನೋಡ್ತಾ ಇದೀವಲ್ಲ, ಒಂದು ಕರ್ನಾಟಕದಲ್ಲಿ ಒಂದು ಬ್ಯಾನ್ ಬಂದು ಹಲಾಲ್ ಚಿಕನ್ ಬ್ಯಾನ್ ಮಾಡ್ಕೊಂಡು ನಮ್ದೇ ಆದ ಚಿಕನ್ ಅಂಗಡಿಗಳೆಲ್ಲ ಓಪನ್ ಮಾಡ್ಬೇಕು ಅಂದ್ರೆ, ಇಲ್ಲಿ ಹಲಾಲ್ ಅಂದ್ರೆ ಅದು ಯಾವ್ದು ರಿಲಿಜನ್ ಅಲ್ಲ ಸ್ನೇಹಿತರೆ. ಹಲಾಲ್ ಸರ್ಟಿಫಿಕೇಟ್ ಏನಂದ್ರೆ, ಇದಕ್ಕೂ ಯಾವುದೇ ಸಂಬಂಧಪಟ್ಟಂತ ನಾನ್ ವೆಜ್ ಆಗ್ಲಿ ಅಂತ ಯಾವ್ದೇ ಆಯಿಲ್ಸ್ ಆಗ್ಲಿ ಇದರಲ್ಲಿ ಹಾಕಿಲ್ಲ ಅಂತ ಕೊಟ್ಟಿರೋದು ಹಲಾಲ್ ಸರ್ಟಿಫಿಕೇಟ್. ಬಹಳಷ್ಟು ಜನಕ್ಕೆ ಇದು ಗೊತ್ತಿಲ್ಲ, ಸೊ ಇವತ್ತು ತಿಳ್ಕೊಳ್ಳಿ. ಹಾಗೆ ISO ಆಗ್ಲಿ ಮತ್ತೆ OIS ಸರ್ಟಿಫಿಕೇಟ್ ಪ್ರಾಡಕ್ಟ್ಸ್ ನಮ್ಮಲ್ಲಿ ಇರುವಂತ ಎಲ್ಲ 37 ಪ್ರಾಡಕ್ಟ್ಗೂ ನಮ್ಗೆ OIS ಸರ್ಟಿಫಿಕೇಟ್ ಸಿಕ್ಕಿದೆ ಸ್ನೇಹಿತರೆ. ಎಸ್ ನೆಕ್ಸ್ಟ್. ಎಸ್, ಓಲ್ಡ್ ಕ್ಲಾಸ್ ಪ್ರಾಡಕ್ಟ್ಸ್ ನಮ್ಮಲ್ಲಿ ಏನೇನ್ ಪ್ರಾಡಕ್ಟ್ ಇದೆ ಎಲ್ರಿಗೂ ಗೊತ್ತಿದೆ. ನಮ್ಮ ಪ್ರಾಡಕ್ಟ್ ಸೆಗ್ಮೆಂಟ್ ನೋಡಿದ್ರೆ ಹೆಲ್ತ್ ಕೇರ್, ಹೇರ್ ಕೇರ್, ಓರಲ್ ಕೇರ್, ಬ್ಯೂಟಿ ಕೇರ್ ಮತ್ತೆ ಅಗ್ರೋ ಕೇರ್. ಆಕ್ಚುಲಿ ಸ್ನೇಹಿತರೆ,
ಈ ಒಂದು ಸಂಸ್ಥೆ ಸ್ಥಾಪನೆ ಆದಾಗ ನಮ್ಮಲ್ಲಿ ಬರೀ 6 ಪ್ರಾಡಕ್ಟ್ ಇಂದ ಸ್ಟಾರ್ಟ್ ಆದ ಸಂಸ್ಥೆ ಈಗ 75 ಪ್ರಾಡಕ್ಟ್ ಅಲ್ಲಿ ನಮ್ಮಲ್ಲಿ ಇದೆ. ಚಿಕ್ಕ ಚಿಕ್ಕ ಪ್ರಾಡಕ್ಟ್ಸ್ ಎಲ್ಲ ಸೇರಿ 75 ಪ್ರಾಡಕ್ಟ್ ಇದೆ. ಅದನ್ನೊಂದು ನಮ್ದೇ ಆದ ಓನ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇತ್ತು. ಓಕೆ ಸ್ನೇಹಿತರೆ, ಇಷ್ಟೊತ್ತು ನಾನು ಕಂಪನಿ ಯಾವಾಗ ಸ್ಟಾರ್ಟ್ ಆಗಿದೆ, ಯಾವಾಗ ಹುಟ್ಟಿದೆ, ಎಲ್ಲಿದೆ ಕಂಪನಿ, ಅದ್ರ ಡೀಟೇಲ್ಸ್ ಏನು, ಅದ್ರ ಲೀಗಲ್ ಡಾಕ್ಯುಮೆಂಟ್ಸ್ ಬಗ್ಗೆ ಎಲ್ಲ ತಿಳಿಸ್ಕೊಟ್ಟೆ. ಬಟ್ ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಡ್ಬೇಕಾದ್ರೆ ನಮ್ಗೆ ಒಂದು ಟ್ರೈನಿಂಗ್ ಬೇಕೇ ಬೇಕು. ನೋಡಿ, ಇಲ್ಲಿ 2 ಗ್ಲಾಸ್ ತೋರಿಸ್ತಾರೆ ಅಂದ್ರೆ ಒಂದು 2 ಗ್ಲಾಸ್ ಅಂತ ಕೆರೆ ಅಂತ ಇಟ್ಕೊಳ್ಳಿ. ಒಂದು ಈಜ್ ಕಲಿತೀರಾ ನಾವು, ನೀರ್ಗಿಲ್ದಾಗ ಏನಾಗ್ತೀವಿ, ನೀರಲ್ಲಿ ಮುಳುಗೋಗ್ತೀವಿ. ಬಟ್ ನಾವು ಕಲ್ತಾಗ ಆರಾಮಾಗಿ ಸ್ವಿಮ್ಮಿಂಗ್ ಮಾಡಿ ನೀರಲ್ಲಿ ಯೋಗಾಭ್ಯಾಸನೂ ಮಾಡ್ಬೋದು ನಾವು, ಅಲ್ವಾ? ಅಷ್ಟು ಕಲಿತ್ರೆ ಮಾತ್ರ ಈ ಒಂದು ನೆಟ್ವರ್ಕ್ ಇಂಡಸ್ಟ್ರಿಯಲ್ಲಿ ನಾವ್ ಹೇಳ್ತೀವಿ. ಸರ್ ನೀವು ಜಾಯಿನ್ ಮಾಡುವಾಗ ಹೇಳ್ತೀವಿ ಅವ್ರಿಗೆ, ಯಾಕಂದ್ರೆ ನೀವು ಟ್ರೈನಿಂಗ್ ಬರ್ಬೇಕು, BOP ಬರ್ಬೇಕು, ಅದೆಲ್ಲ ಹೇಳಿದ್ರೆ ಯಾರು ನಮ್ಗೆ ಜಾಯಿನ್ ಆಗಲ್ಲ. ಇಷ್ಟು ಮೀಟಿಂಗ್ ಬರ್ಬೇಕಾ ಅಂತ. ಬಟ್ ಯಾವಾಗ ಒಂದ್ಸರಿ ಜಾಯಿನ್ ಆದ್ಮೇಲೆ ಅವ್ರನ್ನ ನಮ್ಮ ಜೊತೆಗೆ ನಾವು ಬಿಸ್ನೆಸ್ ಪಾರ್ಟ್ನರ್ ಆಗಿ ಜಾಯಿನ್ ಮಾಡ್ಕೊಂಡಿರ್ತೀವಿ. ಸೊ ಜಾಯಿನ್ ಆದ ಫಸ್ಟ್ ವೀಕ್ ಅಲ್ಲೇ ಅವ್ರಿಗೆ ಫಸ್ಟ್ ಇನ್ಫಾರ್ಮೇಶನ್ ಮೀಟಿಂಗ್ ನ ನಾವು ಕೊಡ್ಲೇಬೇಕು. ಒಂದು ನಮ್ಮ ಒಂದು RK ರೈಸಿಂಗ್ ಕಿಂಗ್ಡಮ್ ಎಲ್ಲಾದ್ರೂ FM ನಡೀತದೆ, ಅಲ್ಲಿ ಕರ್ಕೊಂಡೋಗಿ ಅವ್ರನ್ನ ಅಲ್ಲಿ ಕೂರ್ಸ್ಬೇಕು. ಇಲ್ಲಾಂದ್ರೆ ನೀವೇ ಮನೆಗೆ ಹೋಗಿ ಪ್ರೆಸೆಂಟೇಶನ್ ಕೊಟ್ಟು ಲ್ಯಾಪ್ಟಾಪ್ ಇಟ್ಕೊಂಡು ಅಥವಾ ನಿಮ್ಮ ಮೊಬೈಲ್ ಇಂದ ತೋರಿಸಿ ಅವ್ರಿಗೆ ಪ್ರೆಸೆಂಟೇಶನ್ ಕೊಡ್ಬೇಕು ಈ FIM ನ. ಅದಕ್ಕೋಸ್ಕರ FIM ನ ಪ್ರತಿಯೊಬ್ರು ಕಲಿಬೇಕಾಗಿದೆ. ಸೊ ಕಂಪನಿ ಎಜುಕೇಶನ್ ಸಿಸ್ಟಮ್ ನೋಡ್ಬೋದು. ಎವ್ರಿ ಸಂಡೇ ನಮ್ಗೆ BOP ಪ್ರೋಗ್ರಾಮ್ ಇರುತ್ತೆ. ಅದ್ರ ಜೊತೆಗೆ FIM ಫಸ್ಟ್ ಇನ್ಫಾರ್ಮೇಶನ್ ಇವತ್ತು ನಾನು ಏನ್ ಕೊಡ್ತಾ ಇದ್ದೀನಿ ಅದು ಬರೀ ಗುರುವಾರ ಅಥವಾ ಶುಕ್ರವಾರ ನಡೀತೆ. ಮತ್ತೆ 8 ಸ್ಟೆಪ್ ಟ್ರೈನಿಂಗ್ ಇರುತ್ತೆ, ಲೀಡರ್ಶಿಪ್ ಟ್ರೈನಿಂಗ್ ಪ್ರೋಗ್ರಾಮ್ಸ್ ಇರುತ್ತೆ, ಪರ್ಸನಾಲಿಟಿ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್, ಬಿಗ್ ಇವೆಂಟ್ಸ್ ಎವ್ರಿ ಮಂತ್ ಆಲ್ ಓವರ್ ಇಂಡಿಯಾ. ನಾವು ನೋಡ್ತಾನೆ ಇದೀವಲ್ಲ, ಅಲ್ಲಷ್ಟು ಲೀಡರ್ಸ್ ಇದನ್ನೆಲ್ಲ ನಮ್ಗೆ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡ್ಬೇಕು. ನೋಡಿ, ಎವ್ರಿ ಡೇ ಮೀಟಿಂಗ್ ಝೂಮ್ ಅಟೆಂಡ್ ಮಾಡ್ತಿದ್ರೆ ಅವ್ರಿಗೆ ಇದೆಲ್ಲ ಅರ್ಥ ಆಗುತ್ತೆ. ಸೊ ಇಷ್ಟೆಲ್ಲ ಪ್ರೋಗ್ರಾಮ್ ಏನಕ್ಕೆ, ಲೀಡರ್ಶಿಪ್ ಟ್ರೈನಿಂಗ್ ಯಾಕೆಂದ್ರೆ ಟ್ರೈನಿಂಗ್ ಇದ್ರೇನೆ ನಾವು ಸಕ್ಸಸ್ ಆಗೋದು. ಯಾವ್ದೋ ವಿದ್ಯೆ ಕಲಿತ್ರೇನೆ ನಾವು ಮುಂದಕ್ಕೆ ಹೋಗ್ತೀವಿ ಹೊರತು ಇಲ್ಲ ವಿದ್ಯೆ ಕಲಿದಿರ ನಾನು ಬರೀ ಪ್ರಾಡಕ್ಟ್ ಸೇಲ್ ಮಾಡ್ಕೊಂಡಿರ್ತೀನಿ ಅಂದ್ರೆ ಆಗಲ್ಲ ಸ್ನೇಹಿತರೆ. ಇದು ಡ್ಯೂಪ್ಲಿಕೇಶನ್ ಬಿಸ್ನೆಸ್ ಆಗಿದೆ. ಪ್ರತಿಯೊಂದು ಸಿಸ್ಟಮ್ ನ ಫಾಲೋ ಮಾಡ್ಬೇಕು. ಸಿಸ್ಟಮ್ ಅಲ್ಲಿ ಏನೇನಿದೆ ಅದನ್ನೆಲ್ಲ ನಾವು ಫಾಲೋ ಮಾಡಿದ್ರೆ ಮಾತ್ರ ನಾವು ಸಕ್ಸಸ್ ಕಾಣ್ತೀವಿ ಅಂತ ಹೇಳ್ಬೋದು. ಮತ್ತೆ ಬಿಗ್ ಈವೆಂಟ್ಸ್ ಬಗ್ಗೆ ನಾವು ಲಾಸ್ಟ್ ನಮ್ಮ February 16th ನಡೆದಿದೆ ನಮ್ಮ 7th anniversary. ಅದು ಮುಗಿದ ತಕ್ಷಣ ನೆಕ್ಸ್ಟ್ ನಡೀತಾ ಇದೆ ನಮ್ಮ RK ಯಲ್ಲಿ 100 ಸೂಪರ್ ಸ್ಟಾರ್ಸ್ ಅಂತ. ನನ್ನ ಒಂದು ಸ್ಕ್ರೀನ್ ಹಿಂದ್ಗಡೆ ನಿಮ್ಗೆಲ್ಲ ಕಾಣ್ತಿರ್ಬೋದು 100 ಸೂಪರ್ ಸ್ಟಾರ್ಸ್ ಬಗ್ಗೆ. 100 ಸೂಪರ್ ಸ್ಟಾರ್ಸ್ ನೋಡ್ಬೋದು ನೀವು. 100 ಸೂಪರ್ ಸ್ಟಾರ್ಸ್ ನ ಸೆಲೆಕ್ಟ್ ಮಾಡಿ ಇದೇ September 16th ಗೆ ಮತ್ತೆ ಒಂದು ಪ್ರೋಗ್ರಾಮ್ ಇರುತ್ತೆ, ಒಂದು ದೊಡ್ಡ ಇವೆಂಟ್ ಇರುತ್ತೆ. ಅಂತ ಇವೆಂಟ್ ಅಲ್ಲಿ ನಾವೆಲ್ಲ ಭಾಗವಹಿಸಕ್ಕೆ ನೋಡ್ಬೋದು. ಸೊ ಫಸ್ಟ್ ಇಯರ್ ಆನಿವರ್ಸರಿ ನೋಡ್ಬೋದು. ನಮ್ಮ ಸಂತೋಷ್ ಸರ್ ಮತ್ತೆ ರವಿ ಸರ್ MD ಸರ್ ನ ಕರ್ಕೊ ಬರ್ತಾರೋದು. ಹಾಗೆ ಇಲ್ಲಿ ಸಂಪತ್ ಸರ್ ಇದಾರೆ ಮುಂದ್ಗಡೆ. ನೆಕ್ಸ್ಟ್ ಮೇಡಮ್, ಯಾಕೆ ಇವೆಂಟ್ಸ್ ಗೆ ಬರ್ಬೇಕಂದ್ರೆ ನೋಡಿ ಸ್ನೇಹಿತರೆ, ಇವೆಂಟ್ಸ್ ನ ನಾವು ಪರ್ಸನ್ಸ್ ನ ಕೂರಿಸಿದಾಗ ಅಲ್ಲಿ ಕೊಡುವ ಮೋಟಿವೇಶನ್ ಸ್ಪೀಚ್ ಆಗ ಪ್ರತಿಯೊಬ್ಬರ ಸ್ಪೀಚ್ನು ಅವ್ರು ಒಬ್ಬೊಬ್ರು ಯಾವ ಸ್ಪೀಚ್ ಗೆ ಮೋಟಿವೇಟ್ ಆಗ್ತಾರ ಅಂತ ಗೊತ್ತಿಲ್ಲ, ಅಂತ ಒಂದು ಗ್ರೇಟ್ ಸ್ಪೀಚ್ ಇರುತ್ತೆ. ಇಲ್ಲಿ ನೋಡಿ ಎಷ್ಟು ಜನ ಅದೇ 3rd anniversary ಗೋವಾದಲ್ಲಿ ಮಾಡಿದ್ರು. ಗೋವಾದಲ್ಲಿ ಮಾಡಿದ್ರು. ನಾನು ಲೈವ್ ನೋಡ್ತಿದ್ದೆ. ಆಕ್ಚುಲಿ ನನ್ಗೆ 3rd ಅಲ್ಲ 4th ಏನೋ. ಸೊ ಅಂತ 3000 ಜನ ಇಲ್ಲಿಂದ ಹೋಗಿ ಅಂತ ದೊಡ್ಡ ಇವೆಂಟ್ಸ್ ನಡೀತಾ ಇರುತ್ತೆ. ಎಸ್, ಪ್ರತಿಯೊಬ್ಬರಿಗೆ ಬೇಕಾದ 5 ಅಂದ್ರೆ ಪ್ರತಿಯೊಬ್ಬರಿಗೆ ಏನ್ ಬೇಕಾಗಿದೆ? ಸಂಪತ್ತು ಬೇಕು, ಸಮಯ ಬೇಕು, ಸನ್ಮಾನ ಬೇಕು, ಸುರಕ್ಷೆ ಬೇಕು, ಸ್ವಾಸ್ಥ್ಯ ಬೇಕು. ಸಂಪತ್ತು ಎಲ್ಲರ ಹತ್ರ ಇದೆಯಾ? ಈಗ ಯಾರೋ ಇಂಡಿಯಾದಲ್ಲಿ 95% ಹತ್ರ ಬರೀ 5% ಜನ ಹತ್ರ ಮಾತ್ರ ಸಂಪತ್ತಿದೆ. ಮಿಕ್ಕಿರೋ ಹತ್ರ ಯಾವ್ದು ಸಂಪತ್ತಿಲ್ಲ. ಮತ್ತೆ ಸಮಯ ಎಲ್ಲರ ಹತ್ರ ಸಿಗ್ತಾ ಇದೆಯಾ? ಬೆಳಗ್ಗೆ ಇದ್ರೆ ಕೆಲ್ಸಕ್ಕೆ ಹೋಗೋದು ಬರೋದು ಅಂತದೆಲ್ಲ ಈ 5 ನಮ್ಗೆ ಸಿಕ್ಬೇಕಾದ್ರೆ ಸನ್ಮಾನ ಇದೆ, ಇಲ್ಲಿ ಸಮಯ ಸಿಗುತ್ತೆ, ಅಂದ್ರೆ ರೆಕಗ್ನೈಸೇಷನ್ ಸಿಗುತ್ತೆ. ನೋಡಿ, ಎಷ್ಟೋ ಜನ ನಾವು ಕೆಲ್ಸಕ್ಕೆ ಹೋಗ್ತೀವಿ, ಸುಮಾರು 8 ರಿಂದ 9 ಅವರ್ ಕೆಲಸ ಮಾಡ್ತೀವಿ. ಇಲ್ಲಿ ಬರೀ ದಿನಕ್ಕೆ 3 ರಿಂದ 4 ಅವರ್ ಕೆಲಸ ಮಾಡಿದ್ರೆ ಮಿಕ್ಕಿದೆಲ್ಲ ನಮಗೆ ಟೈಮ್ ಫ್ರೀ ಆಗಿರುತ್ತೆ. ಮತ್ತೆ ಸನ್ಮಾನ ನೋಡಿ ಸಿಗುತ್ತೆ. ಯಾವ್ದೋ ಒಂದು ಸಂಸ್ಥೆಯಲ್ಲಿ 30 ವರ್ಷ 40 ವರ್ಷ ಕೆಲಸ ಮಾಡಿದ್ರು ನಮ್ಗೆ ಸನ್ಮಾನ ಅನ್ನೋದು ಸಿಗಲ್ಲ. ಯಾಕಂದ್ರೆ ಇಲ್ಲಿ ಪ್ರತಿಯೊಂದು ರ್ಯಾಂಕ್ ಫಸ್ಟ್, ಇಲ್ಲಿ ಸಾಧಕರಿಗೆ ಸನ್ಮಾನ ಅಂತೂ ತಪ್ಪಿದ್ದೇ ಇಲ್ಲ ಸ್ನೇಹಿತರೆ. ಸಾಧಕರಿಗೆ ಫಸ್ಟ್ ರ್ಯಾಂಕ್ ಇಂದ ಹಿಡಿದು 10ನೇ ರ್ಯಾಂಕ್ ಇರೋರು, 13ನೇ ರ್ಯಾಂಕ್ ಅವರು, 12ನೇ ರ್ಯಾಂಕ್ ವರೆಗೂ ಪ್ರತಿಯೊಬ್ಬರಿಗೂ ಸನ್ಮಾನ ಸಿಗುತ್ತೆ. ಅವರ ಒಂದು ಸಾಧನೆಗೋಸ್ಕರ, ಅವರ ಒಂದು ಶ್ರಮಕ್ಕೋಸ್ಕರ ಅವ್ರಿಗೆ ಸನ್ಮಾನ ಸಿಗುತ್ತೆ. ಮತ್ತೆ ಸುರಕ್ಷೆ, ಇದಕ್ ಮುಂಚೆ ಆಮೇಲೆ ಹೇಳ್ತೀನಿ ಏನ್ ಸುರಕ್ಷೆ ಸಿಗುತ್ತೆ ಈ ಒಂದು ಸಂಸ್ಥೆಗೆ ಬಂದ್ರೆ. ಮತ್ತೆ ಆರೋಗ್ಯ, ಸ್ವಸ್ತಿ ಅಂದ್ರೆ ಆರೋಗ್ಯ ತಗೊಂಡೇ ನಾವು ಮುಂದಕ್ಕೆ ಈ ಬಿಸ್ನೆಸ್ ನ ಸ್ಟಾರ್ಟ್ ಮಾಡ್ತೇವೆ, ಹೌದಲ್ವಾ?
ಡೈರೆಕ್ಟ್ ಆಗಿ ನಾನು 20 ಲಕ್ಷ ಹಾಕ್ತೀನಿ 10 ಲಕ್ಷ ಹಾಕ್ತೀನಿ ನಾವು ಬಿಸ್ನೆಸ್ ಯಾರು ತಗೊಂಡಿಲ್ಲ ಸ್ನೇಹಿತರೆ. ಫ್ಯಾಮಿಲಿಯಲ್ಲಿ ಯಾರಿಗೂ ಆರೋಗ್ಯ ಸರಿ ಇಲ್ಲ ಅಥವಾ ಬೇರೆ ಅಕ್ಕಪಕ್ಕದವ್ರು ಆರೋಗ್ಯ ಸರಿ ಇಲ್ಲ ಅಂತ ಹೇಳಿ ನಾವು ಆರೋಗ್ಯದ ಪ್ರಾಡಕ್ಟ್ ನ ಆರೋಗ್ಯ ಕೊಟ್ಟಿನೇ ಇನ್ನೊಬ್ಬರನ್ನ ನಾವು ಈ ಬಿಸ್ನೆಸ್ ಗೆ ಕರ್ಕೊ ಬರ್ತೇವೆ. ಯಾಕಂದ್ರೆ ನಮ್ಮಲ್ಲಿ ಒಂದು ಸಿಸ್ಟಮ್ ಇದೆ, ಯೂಸ್ ದಿ ಪ್ರಾಡಕ್ಟ್, ಶೇರ್ ದಿ ಪ್ರಾಡಕ್ಟ್, ಗೆಟ್ ದ ರಿಸಲ್ಟ್ ಅಂಡ್ ಶೇರ್ ದಿ ಪ್ರಾಡಕ್ಟ್. ನೀವು ಫಸ್ಟ್ ಪ್ರಾಡಕ್ಟ್ ನ ಬಳಸಿ ಅದರ ರಿಸಲ್ಟ್ ಅನ್ನ ನೀವು ಇನ್ನೊಬ್ಬರಿಗೆ ಪರ್ಚೇಸಿ ಶೇರ್ ಮಾಡಿ ಅಂತ. ಸೊ ಇಷ್ಟು ಮಾಡಿದ್ರೆ ಸಾಕು, ಈ ಒಂದು ಬಿಸ್ನೆಸ್ ಅಲ್ಲಿ ನಾವು ಒಂದು ಲೀಡರ್ ಆಗಿ ಈ ಸಂಪತ್ತು ಸಿಗುತ್ತೆ, ಸಮಯ ಸಿಗುತ್ತೆ, ಸನ್ಮಾನ ಸಿಗುತ್ತೆ, ಸುರಕ್ಷೆ ಸಿಗುತ್ತೆ, ಮತ್ತೆ ನಮ್ಮ ಆರೋಗ್ಯನು ಸೇಫ್ ಆಗಿರುತ್ತೆ ಸ್ನೇಹಿತರೆ. ನೆಕ್ಸ್ಟ್ ಆರೋಗ್ಯ. ಆಗ್ಲೇ ಹೇಳಿದೆ ಆರೋಗ್ಯ. ಪ್ರತಿಯೊಬ್ಬರು ದೇವರಲ್ಲಿ ಬಯಸೋದು ಏನಪ್ಪಾ, ಪೂಜೆ ಮಾಡುವಾಗ ದೇವರೇ ನಮ್ಮ ಕುಟುಂಬದಲ್ಲಿ ಪ್ರತಿಯೊಬ್ಬರಿಗೂ ಒಳ್ಳೆ ಆರೋಗ್ಯ ಕೊಡಿ ಅಲ್ವಾ. ಏನೇ ಸಮಸ್ಯೆ ಇರಲಿ ಸ್ನೇಹಿತರೆ, ನಮ್ಮಲ್ಲಿ ಎಲ್ಲಾ ತರದ ಪ್ರಾಡಕ್ಟ್ ಇದೆ, ಆ ಪ್ರಾಡಕ್ಟ್ ಗೆ ನಮ್ಗೆ ಆರೋಗ್ಯ ಸಿಕ್ಕೇ ಸಿಗುತ್ತೆ ಅಲ್ವಾ. ಪ್ರಾಡಕ್ಟ್ ಯೂಸ್ ಮಾಡಿದ್ರೆ 100% ಆರೋಗ್ಯ ಸಿಗುತ್ತೆ. ಮತ್ತೆ ಇನ್ನೊಬ್ರು ಏನೇನಿದೆ ಸಂಪತ್ತು, ಡ್ರೀಮ್ ಅಂಡ್ ಗೋಲ್. ಪ್ರತಿಯೊಬ್ಬರಿಗೂ ಡ್ರೀಮ್ ಅಂಡ್ ಗೋಲ್ ಇದೆಯಲ್ಲ. ಇಲ್ಲಿ ಡ್ರೀಮ್ ಅಂಡ್ ಗೋಲ್ ಏನಂದ್ರೆ, ನಾವು ಈ ಒಂದು ಸಂಸ್ಥೆಗೆ ಬಿಸ್ನೆಸ್ ಆಗಿ ಬಂದಾಗ 100% ನಮ್ಮ ಒಂದು ಕನಸನ್ನ ಫಸ್ಟ್ ಪೇಜ್ ಆಫ್ ಡೈರಿಯಲ್ಲಿ ಅಥವಾ ಒಂದು ಪೇಪರ್ ಅಲ್ಲಿ ಬರೆದು ನಾವು ಎಲ್ಲೆಲ್ಲಿ ಓಡಾಡ್ತೀವೋ ಅಲ್ಲೆಲ್ಲ ಬರ್ಕೋಬೇಕು. ನನಗೆ ಒಂದು ಒಳ್ಳೆ ಕಾರ್ ಬೇಕು, ನಮಗೆ ಒಂದು ಕಾರ್ ಮಾಡ್ಬೇಕು, ಮತ್ತೆ ಒಂದು ಒಳ್ಳೆ ಮನೆ ಕಟ್ಬೇಕು, ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ, ಇಷ್ಟೆಲ್ಲ ನಾವು ಆಸೆಗಳು ಇಟ್ಕೊಂಡಿರ್ತೀವಿ. ಬಟ್ ಸ್ಟಾರ್ಟಿಂಗ್ ಬಂದ ತಕ್ಷಣ ಇಷ್ಟು ದೊಡ್ಡ ದೊಡ್ಡ ಡ್ರೀಮ್ಸ್ ನ ನಾವು ಸಕ್ಸಸ್ ಆಗಕ್ಕಾಗಲ್ಲ ಸ್ನೇಹಿತರೆ. ಅಷ್ಟು ಚಿಕ್ಕದಾಗಿ ಒಂದೊಂದೇ ಗೋಲ್. ಫಾರ್ ಎಕ್ಸಾಂಪಲ್ ನಾವು ನೋಡ್ಬೋದು, ಈಗ ವಿಷನರಿ ಲೀಡರ್ಸ್ ಇದಾರೆ, ಅವರು ಆಲ್ರೆಡಿ 3.5 ಕೋಟಿ 4.5 ಕೋಟಿ ಕಟ್ಟಿ, 1.5 ಕೋಟಿ ಮನೆ ಕಟ್ಟಿ, 1.5 ಕೋಟಿ ಕಾರ್ ತಗೊಂಡು, ಇಬ್ರು ಕೋಟಿ ಗಟ್ಲೆ ಕಾರ್ ತಗೋತಾರೆ. ಎಲ್ಲಿಂದ ಬಂತದಲ್ಲ? ಅದು ಒಂದು ಸಮಯ ಬೇಕು. ಆ ಸಮಯ ನಾವು ಕೊಟ್ಟಾಗ ಮಾತ್ರ ಈ ಡ್ರೀಮ್ ಅಂಡ್ ಗೋಲ್ ನ ನಾವು ಅಚೀವ್ ಮಾಡಕ್ಕಾಗತ್ತೆ. ಸೊ ಅದಕ್ಕೆ ಹೇಳೋದು, ದಿನಕ್ಕೆ 3 ರಿಂದ 4 ಅವರ್ ನಾವು ಸಮಯ ಕೊಟ್ಟು ವಿ-ಸ್ಟಾರ್ ವೆಲ್ನೆಸ್ ಇಂಡಸ್ಟ್ರಿ ನಾನು ಗೆಲ್ಲಲೇಬೇಕು ಅಂತ ನಿಮ್ಮ ಅಪ್ಲೈನ್ ಕೈ ಇಟ್ಕೊಂಡು ಬನ್ನಿ ಮೇಡಮ್ ನನ್ನ ಗೆಲ್ಸಿ ಅಂತ ಹೋದಾಗ ಅದೆಲ್ಲ ಆಗತ್ತೆ. ಮತ್ತೆ ಪ್ರತಿಯೊಬ್ಬರಿಗೂ ಇಲ್ಲಿ ನಾವು ಟ್ರಿಪ್ ಅಂದ್ರೆ ಎಲ್ಲೆಲ್ಲಿ ಹೋಗ್ತೀವಿ? ಧರ್ಮಸ್ಥಳ, ಕುಕ್ಕೆ ಸುಬ್ರಹ್ಮಣ್ಯ, ಮಡಿಕೇರಿ, ಉಡುಪಿ, ಆ ರೀತಿ ಹೋಗ್ತಾ ಇರ್ತೀವಿ. ಬಟ್ ಇಲ್ಲಿ ಬೇರೆ ಸ್ಟೇಟ್ ಹೋಗೋದು ಬಹಳಷ್ಟು ತುಂಬಾ ಜನ ಕಮ್ಮಿ ಇದಾರೆ. ಆದ್ರೆ ಈ ಒಂದು ವಿ-ಸ್ಟಾರ್ ವೆಲ್ನೆಸ್ ಇಂಡಸ್ಟ್ರಿಗೆ ಬಂದಾಗ ಫಸ್ಟ್ ಟ್ರಿಪ್ ನಿಮ್ದು ಯಾವ್ದಿರುತ್ತೆ ಗೊತ್ತಾ? ಫಾರಿನ್ ಟ್ರಿಪ್. ಥೈಲ್ಯಾಂಡ್ಗೆ ನಾವು ಫಾರಿನ್ ಹೋಗ್ ಬಂದ್ವಿ ಅಂತ ಹೇಳ್ಬೋದು. ಅಂತ ಗೋಳು ಬರೀರಿ, ಪ್ರತಿಯೊಬ್ರು ಗೋಲ್ಸ್ ನ ಬರ್ಕೊಡಿ. ಇಂಥ ಅವಕಾಶ ಯಾವುದೇ ಸಂಸ್ಥೆಯಲ್ಲಿ ಸಿಗಲ್ಲ ಸ್ನೇಹಿತರೆ. ಆದ್ರೆ ಕೊಟ್ಟ ಮಾತಂತೆ ಆ ಟೈಮ್ಗೆ ನಮ್ಮ MD ಪ್ರತಿಯೊಬ್ಬರಿಗೂ ಟ್ರಿಪ್ ಕರ್ಕೊಂಡು ಹೋಗ್ತಾ ಇದಾರೆ. ಸೊ ಡ್ರೀಮ್ಸ್ಗೆ ಬರೋಣ. ನೋಡಿ, ಕನಸು ಬರೆಯುವಾಗ ಆಗ್ಲೇ ಹೇಳಿದೆ, ಒಂದು ಬರ್ಕೋಬೇಕು, ಪೇಪರ್ ಅಲ್ಲಿ ಬರ್ಕೋಬೇಕು, ನಾವು ಎಲ್ಲಿರ್ತೀವಿ ಅಲ್ಲೆಲ್ಲ ತೋರ್ಸ್ಬೇಕಂತ. ಬಟ್ ಕನಸು ಬರೆಯುವಾಗ ಸ್ನೇಹಿತರೆ, ಫಸ್ಟ್ ಇಯರ್ ನಾವು ಒಂದು 6th ರ್ಯಾಂಕ್ ಕಂಪ್ಲೀಟ್ ಮಾಡ್ತೀವಿ ಅಂತ ಇಟ್ಕೊಳ್ಳಿ. ಸಿನ್ಸಿಯರ್ ಆಗಿ ಎಲ್ಲ 100% ಆಗುತ್ತೆ ಸ್ನೇಹಿತರೆ. 6th ರ್ಯಾಂಕ್ ಫಸ್ಟ್ ಇಯರ್ಗೆ ಮೈಸೂರು ಹೇಳ್ತಾ ಇರ್ತಾರೆ, ನಮ್ಮೊಟ್ಟಿಗೆ ದಿನಕ್ಕೆ ನಿಮ್ಮ ಒಂದು ಫ್ರೀ ಸಮಯ ಕೊಟ್ಟು ಸಂಡೇಸ್ ನಮಗೆ ಸಮಯ ಕೊಟ್ರೆ 1 ವರ್ಷದಲ್ಲಿ ನಿಮ್ಗೆ 3.5 ಲಕ್ಷ ಸಿಗುತ್ತೆ ಅಂತ ಹೇಳಿದ್ರೆ 6th ರ್ಯಾಂಕ್ ಕಂಪ್ಲೀಟ್ ಮಾಡ್ಕೊಡ್ತೀನಿ ಅಂತ. ಬಟ್ ನಮಗೆ 3.5 ಲಕ್ಷ ಸಿಕ್ಕಿದಾಗ ಆ 3.5 ಲಕ್ಷದಲ್ಲಿ ನಾವು ಏನ್ ಕನ್ಸ್ ಕಾಣ್ಬೋದು? ಮನೆ ಕಟ್ಬೋದಾ? ಇಲ್ಲ. ಕಾರ್ ತಗೋಬೋದಾ? ಇಲ್ಲ. ಇನ್ನೇನ್ ಮಾಡ್ಬೋದು? ಗೋಲ್ಡ್ ತಗೊಳಕಾಗತ್ತಾ? ತಗೋಬಹುದು ಸಣ್ಣದಾಗಿ ಅಲ್ವಾ. ದೊಡ್ಡ ಗೋಲ್ ತಗೊಳಕಾಗಲ್ಲ. ಬಟ್ ಇಲ್ಲಿ ಏನ್ ಮಾಡ್ಬೇಕಂದ್ರೆ, ಸಣ್ಣ ಮನೆಗೆ ಏನೇನು ವಸ್ತುಗಳು ಬೇಕು, ಮನೇಲಿ ಏನ್ ಕೊರತೆ ಇದೆ, ಮಕ್ಳಿಗೆ ಫೀಸ್ ಆಗ್ಲಿ ಅಂತದನ್ನ ಫೀಸ್ ಇಯರ್ಲಿ ಬಂದಾಗ ಫೀಸ್ ಕಟ್ಲೇಬೇಕಲ್ಲ, ಅಂತದೊಂದು ಲಿಸ್ಟ್ ಮಾಡ್ಕೊಂಡು ಅದನ್ನ ಅಚೀವ್ ಮಾಡ್ಲಿಕ್ಕೆ ನಿಮ್ಮ 100% ಎಫರ್ಟ್ಸ್ ಇರ್ಲೇಬೇಕು. ಮತ್ತೆ ಅದೇ ರೀತಿ ಸೆಕೆಂಡ್ ಇಯರ್ಗೆ ಬಂದ 1 ರಿಂದ 2ನೇ ವರ್ಷಕ್ಕೆ ಬಂದಾಗ ಇಲ್ಲಿ ನೀವ್ ಏನಾಗುತ್ತಾ 8th ರ್ಯಾಂಕ್ 9th ರ್ಯಾಂಕ್ ಹೋಗಿರ್ತಾರ ಸ್ನೇಹಿತರೆ. ಆಗ ಬಂದಿರುತ್ತೆ ನಮಗೆ ಹತ್ರ ಒಂದು 10 ರಿಂದ 15-20 ಲಕ್ಷ ಬಂದಿರುತ್ತೆ. ಅದ್ರಲ್ಲಿ ಒಂದು ಸೈಟ್ ತೆಗೀರಿ, ಒಂದು ಕಾರ್ ತಗೊಳ್ಳಿ, ಚಿಕ್ಕ ಕಾರ್ ತಗೊಳ್ಳಿ ಫಸ್ಟ್, ದೊಡ್ಡ ಕಾರ್ ಆಮೇಲೆ ಒಂದು ಕಾರು, ಸೈಟು ಆತರ ತಗೋಬಹುದು. ಅಂತದೊಂದು ಕನ್ಸು ಬರೀರಿ. ಮತ್ತೆ ಲಾಂಗ್ ಟರ್ಮ್ ಡ್ರೀಮ್ 3 ವರ್ಷದಿಂದ 5 ವರ್ಷಕ್ಕೆ ನೀವು ನೋಡ್ತಾ ಇರ್ಬೋದು, ನಮ್ಮ ಲೀಡರ್ಸ್ ಬರ್ತಾ ಇರ್ತಾರೆ, ಸ್ಕ್ರೀನ್ ಮೇಲೆ ಬರ್ತಿರ್ತಾರೆ, ಇವೆಂಟ್ಸ್ ಅಲ್ಲಿ ಕಾಣಿಸ್ತಾ ಇರ್ತಾರೆ. ಯಾರೆಲ್ಲ ಹೊಸಬ್ರಿಗೆ ಹೇಳ್ತಾ ಇದ್ದಾರೆ, ಇವೆಂಟ್ಸ್ ಅಲ್ಲಿ ಕಾಣಿಸ್ತಾ ಇದೆ, ಯಾಕಂದ್ರೆ ಎಲ್ರು ನೋಡಿರ್ತೀರಾ ನೀವು. ಅವ್ರು ಕೋಟಿ ಗಟ್ಲೆ ಸಂಪಾದನೆ ಮಾಡಿ ದೊಡ್ಡ ಮನೆ ಆಗ್ಲಿ, ದೊಡ್ಡ ಕಾರ್ ಆಗ್ಲಿ, ಒಂದು ವಿಷನರಿ ಲೈಫ್ ಜೀವನ ಮಾಡ್ತಾ ಇದಾರೆ. ಸೊ ಅದಕ್ಕೆ ಹೇಳೋದು, ಯಾವತ್ತೇ ಆಗ್ಲಿ ಗೋಲ್ಸ್ ಅನ್ನ ನಾವು ಪೇಪರ್ ಅಲ್ಲಿ ಬರೀಲೇಬೇಕು. ಗೋಲ್ ಶುಡ್ ಬಿ ಇನ್ ಫ್ರಂಟ್ ಆಫ್ ಯು. ಯಾವತ್ತು ಗೋಲ್ ನಮ್ಮ ಈ ಕಿಚನ್ ಅಲ್ಲಿ ಹೋಗ್ಲಿ, ಅಥವಾ ನಾವು ಬೆಡ್ರೂಮ್ ಅಲ್ಲಿ ಇರ್ಲಿ, ನಾವು ಸ್ಟಡಿ ರೂಮ್ ಅಲ್ಲಿ, ಲಿವಿಂಗ್ ರೂಮ್ ಅಲ್ಲಿ, ಎಲ್ಲೋ ಒಂದು ಗೋಡೆಗೆ ನಾವು ಓಡಾಡೋ ಜಾಗದಲ್ಲಿ ನಮ್ಮ ಎದುರಿಗೆ ನಾವು ಮನೆಯಿಂದ ಹೊರಗಡೆ ಹೋಗೋ ನಮ್ಮ ಗೋಲ್ ನಮ್ಮ ಮೈಂಡ್ ಫಿಕ್ಸ್ ಆಗ್ಬೇಕು. ಅಂತ ಜಾಗದಲ್ಲಿ ಒಂದು ಡೋರ್ ಓಪನ್ ಮಾಡ್ತಿರಲ್ಲ, ಡೋರ್ ಹಿಂದೆ ಹಾಕಿ
ಡೋರ್ ಹಿಂದೆ ಹಾಕಿ, ಡೋರ್ ಹಿಂದೆನೂ ಹಾಕ್ಬೋದು, ಮಿರರ್ ಹಾಕಿ. ನೀವು ಪ್ರತಿನಿತ್ಯ ಮಿರರ್ ಪ್ರತಿಯೊಬ್ರು ನೋಡ್ತಾರೆ, ಜೆಂಟ್ಸ್ ಆಗ್ಲಿ ಲೇಡೀಸ್ ಆಗ್ಲಿ. ಮತ್ತೆ ಲೇಡೀಸ್ ತುಂಬಾ ಹೊತ್ತು ಸ್ಪೆಂಡ್ ಮಾಡೋ ಟೈಮ್ ಇಲ್ಲ ಅಂದ್ರೆ ಮಿರರ್ ಹತ್ರ. ಸೊ ಆ ಗೋಲ್ಸ್ ಅವ್ರ ಮೈಂಡ್ ಹೋಗ್ತಾ ಇರುತ್ತೆ. ಆಕ್ಚುಲಿ ಗೋಲ್ ಶುಡ್ ಬಿ ಶೇರ್ ಟು ಎವ್ರಿ ಒನ್. ನಾನು ಈ ವರ್ಷ ಕಾರ್ ತಗೋಬೇಕು, ಈ ವರ್ಷ ನಾನು ಒಂದ್ ಸೈಟ್ ತಗೋಬೇಕು, ಇವಾಗ ಈ ವರ್ಷ ನಾನು ಫಾರಿನ್ ಟ್ರಿಪ್ ಹೋಗ್ಬೇಕು ಅಂತ ಪ್ರತಿಯೊಬ್ಬರ ಹತ್ರ ಶೇರ್ ಮಾಡಿ, ಅದ್ ಮಾಡಕ್ ಹೋಗ್ತೀನಿ, ಇದ್ ಮಾಡಕ್ ಹೋಗ್ತೀನಿ. ಬ್ಯಾಕ್ ಮೇಡಮ್, ಗೋಲ್ ಸೆಟ್ ಮಾಡುವಾಗ ಯಾವತ್ತು ಫಸ್ಟ್ ಬಿ ಎ ಗೋಲ್ ಸೆಟ್ಟರ್. ಯಾಕಂದ್ರೆ ಗೋಲ್ ನ ನಾವು ಸೆಟ್ ಮಾಡಿ ಇನ್ನೊಬ್ಬರಿಗೆ ನಾವು ಎಕ್ಸಾಂಪಲ್ ಆಗಿರ್ಬೇಕು ಸ್ನೇಹಿತರೆ. ಆಗ್ಲೇ ಹೇಳಿದ್ರೆ ಟೈಮ್ ಫ್ರೀಡಮ್ ಅಲ್ವಾ. ಅದೇ ಸೆಟ್ ಯುವರ್ ಗೋಲ್, ಅಚೀವ್ ಯುವರ್ ಗೋಲ್, ಬಿ ಎನ್ ಎಕ್ಸಾಂಪಲ್ ಟು ಅದರ್ಸ್. ಆಗ್ಲೇ ಹೇಳಿದೆ ನಾನು. ನಾವು ಗೋಲ್ ನ ಫಸ್ಟ್ ಇಯರ್ ಇಂದ ಗೋಲ್ ಸೆಟ್ ಮಾಡ್ತಾ ಫಸ್ಟ್ ಇಯರ್ ಅಲ್ಲಿ ನಾವು ಗೋಲ್ ಸೆಟ್ ಮಾಡಿ ನಮ್ಗೆ ಬರುವ ಹೊಸಬರಿಗೆ ನಾವು ಅದನ್ನ ಗೋಲ್ಸ್ ನ ಫೋಟೋಸ್ ಅಲ್ಲಿ ತೋರಿಸ್ಬೇಕು. ನಾನು ಇಲ್ಲಿ ಹೋಗಿದ್ದೆ, ಈ ಟ್ರಿಪ್ ಹೋಗಿದ್ದೆ, ಗೋವಾ ಟ್ರಿಪ್ ಹೋಗಿದ್ದೆ, ನನಗೆ ಈ ಸಲ ಸನ್ಮಾನಿಸಿ ಅಂತ ತೋರಿಸಿದಾಗ ಅವ್ರಿಗೂ ಒಂದು ಆಸೆ ಬರುತ್ತೆ. ಓ, ನೀನ್ ಮನೇಲಿ ಎತ್ಕೊಂಡು ಇಷ್ಟೆಲ್ಲ ಮಾಡ್ತಿದ್ಯಾ, ನಾನು ಮಾಡ್ಬೋದು ಅಂತ. ಸೊ ಹಾಗೆಯೇ ಎವ್ರಿ ಪರ್ಸನ್ ವಾಂಟ್ ಟೈಮ್ ಫ್ರೀಡಮ್. ಯಾರಿಗೆಲ್ಲ ಸಮಯ ಫ್ರೀ ಟೈಮ್ ಬೇಡ ಹೇಳಿ? ಪ್ರತಿಯೊಬ್ಬರಿಗೂ ಒಂದು ಸಮಯ ಬೇಕಾಗುತ್ತೆ, ಒಂದು ಫ್ಯಾಮಿಲಿ ಜೊತೆಗೆ ಸ್ಪೆಂಡ್ ಮಾಡಕ್ಕಾಗ್ಲಿ, ಟಿವಿ ನೋಡಕ್ಕಾಗ್ಲಿ, ಅಥವಾ ಎಂಟರ್ಟೈನ್ಮೆಂಟ್ ಆಗ್ಲಿ, ಟ್ರಿಪ್ಗಳು ಹೋಗಕ್ಕಾಗ್ಲಿ. ಬಟ್ ಒಂದು ಥಿಂಕ್ ಮಾಡಿ, ನಾವು ಕೆಲ್ಸಕ್ಕೆ ಹೋದ್ರೆ ನಮ್ಗೆ ಇದೆಲ್ಲ ಸಿಗುತ್ತಾ? ಇಲ್ಲ ಸ್ನೇಹಿತರೆ. ಕೆಲ್ಸಕ್ಕೆ ಹೋದಾಗ ಏನಂದ್ರೆ ಬೆಳಗ್ಗೆ 8ರಿಂದ 9 ಗಂಟೆ, ನಾವು 9 ಗಂಟೆ ಕೆಲಸ ಅಂದ್ರೆ ನಾನು ಬೆಳಗ್ಗೆ 7:30ರಿಂದ 8 ಗಂಟೆಗೆ ಮನೆ ಬಿಡ್ಬೇಕು, ಕೆಲ್ಸಕ್ಕೆ ಹೋಗ್ಬೇಕು. ಅಲ್ಲಿ 9 ಗಂಟೆಯಿಂದ ರಾತ್ರಿ ಸಂಜೆ 6 ಗಂಟೆಗೆ ಕೆಲಸ ಮಾಡ್ಬೇಕು. ಟ್ರಾಫಿಕ್ ಇದ್ರೆ ಮನೆಗೆ ಬರೋಷ್ಟರಲ್ಲಿ ಏನಾಗುತ್ತೆ, 7-8 ಗಂಟೆ ಆಗುತ್ತೆ. ಮತ್ತೆ ಬಂದು ಊಟ ಮಾಡಿ ಮಲಗೋದು. ಇಲ್ಲಿ ಯಾರಿಗೂ ಅವರ ಒಂದು ಗೋಲ್ಸ್ ನಾಗ್ಲಿ, ಅವರ ಅಚೀವ್ಮೆಂಟ್ಸ್ ಆಗ್ಲಿ, ಫ್ಯಾಮಿಲಿ ಜೊತೆ ಡಿಸ್ಕಷನ್ ಮಾಡಕ್ಕಾಗ್ಲಿ ಟೈಮ್ ಸಿಗ್ತಾ ಇಲ್ಲ. ಬಟ್ ಈ ಒಂದು ಸಂಸ್ಥೆಗೆ ಬಂದಾಗ ನಿಮಗೆ ದಿನಕ್ಕೆ 4ರಿಂದ 5 ಅವರ್ ಕೆಲಸ ಮಾಡಿದ್ರೆ ಮಿಕ್ಕಿದ ಟೈಮ್ ಎಲ್ಲ ನಿಮ್ದೇ ಫ್ರೀ ಟೈಮ್. ಹೆಂಗೆ ಅಂತ ಹೇಳಿದ್ರೆ, ನೀವು ಫಿಕ್ಸ್ ಮಾಡ್ಬೇಕು. ನಿಮ್ಮ ಒಂದು ಲಿಸ್ಟ್ ಮೇಕಿಂಗ್ ಮತ್ತೆ ಬರ್ತೀನಿ, ಲಿಸ್ಟ್ ಮಾಡ್ಕೊಂಡು ನೀವು ಫಿಕ್ಸ್ ಮಾಡಿದಾಗ 8 ಸ್ಟೆಪ್ ಅಲ್ಲಿ ಬರುತ್ತೆ. ಫಿಕ್ಸ್ ಮಾಡಿದಾಗ ಇಷ್ಟೇ ಜನ ಇವತ್ತು ನಾನು ಮೀಟ್ ಮಾಡ್ಲೇಬೇಕಂತ ಬೆಳಗ್ಗೆ ಎದ್ದು ಬೇಗ ಹೊರಟಿ ಮಧ್ಯಾಹ್ನಕ್ಕೆಲ್ಲ ಅದನ್ನ ಅಟೆಂಡ್ ಮಾಡಿ ವಾಪಸ್ ಬಂದು ಊಟ ಮಾಡಿ ಆರಾಮಾಗಿ ರೆಸ್ಟ್ ಮಾಡ್ಕೊಂಡು ನೆಕ್ಸ್ಟ್ ಲಿಸ್ಟ್ ಎಲ್ಲಿ ಹೋಗ್ಬೇಕು, ಏನ್ ಮಾಡ್ಬೇಕು ಅಂತ ನಾವು ಪ್ಲಾನ್ ಮಾಡ್ಬೇಕು. ಬಟ್ ನಾವು ಯಾವಾಗ ಕೆಲಸ ಮಾಡ್ಕೊಂಡು ಇದನ್ನ ಮಾಡ್ತಿದೀವಿ ಏನಂದ್ರೆ ಅದೊಂದು ಪಾರ್ಟ್ ಟೈಮ್ ಕೆಲಸ ಆಗಿರುತ್ತೆ. ಯಾರೆಲ್ಲ ಫುಲ್ ಟೈಮ್, ಎಸ್ ನಾವು ಜಾಯ್ನ್ ಆಗೋದೇ ಪಾರ್ಟ್ ಟೈಮ್ ಇಂದ. ಬಟ್ ಪಾರ್ಟ್ ಟೈಮ್ ಮಾಡೋರು ಮಿನಿಮಮ್ 2 ಅವರು ಈ ಸಂಸ್ಥೆ, 2ರಿಂದ 3 ಅವರ್ಸ್ ಈ ಸಂಸ್ಥೆಗೆ ಕೊಟ್ಟಾಗ ನಿಮ್ಗೆ ಬೇರೆ ಸಮಯ ಸಿಗುತ್ತೆ. ಕೆಲಸ ಮುಗಿಸ್ಕೊಂಡು ಯಾವಾಗ ನೀವು 6th ರ್ಯಾಂಕ್ ಕಂಪ್ಲೀಟ್ ಮಾಡ್ತಾ ಅಲ್ಲಿಂದ ನಿಮಗೆ ಒಂದು ಏಮ್ ಬರುತ್ತೆ, ನಾನು ಫುಲ್ ಟೈಮ್ ತಗೊಂಡು ಇದು ಮಾಡ್ಬೋದು, ನನಗೆ ಟೈಮು ಸಿಗುತ್ತೆ ಅಂತ. ಮತ್ತೆ ಫೈನಾನ್ಷಿಯಲ್ ಫ್ರೀಡಮ್ಸ್ ಇರುತ್ತೆ. ಈಗ ಎಷ್ಟೋ ಸಂಸ್ಥೆಗಳಲ್ಲಿ ನಾನು ಮುಂದಿನ ಸ್ಲೈಡ್ ಅಲ್ಲಿ ಹೇಳ್ತೀನಿ, ಬರುವ ಸಂಬಳ ಈಗ ಫಾರ್ ಎಕ್ಸಾಂಪಲ್ ನನಗೆ ಅಂತ ಇಟ್ಕೊಳ್ಳಿ, ನನಗೆ ತಿಂಗಳಿಗೆ 25ರಿಂದ 30 ಸಾವಿರ ಬರುತ್ತೆ. ಅದರಲ್ಲಿ ಮನೆ ಬಾಡಿಗೆ ಕಟ್ಟಬೇಕು, ಮಕ್ಕಳ ಫೀಸ್ ಕಟ್ಟಬೇಕು, ಮನೆಗೆ ರೇಷನ್ ತರಬೇಕು, ಕರೆಂಟ್ ಬಿಲ್ ಕಟ್ಟಬೇಕು, ಹಾಲಿನ ಬಿಲ್ ಕಟ್ಟಬೇಕು, ಇಷ್ಟೆಲ್ಲ ಗ್ಯಾಸ್ ಬಿಲ್ ಕಟ್ಟಬೇಕು. ಇಷ್ಟೆಲ್ಲ ಕಟ್ಟದ್ಮೇಲೆ ಮತ್ತೆ ನಂದೇ ಆದ ಸಣ್ಣ ಪುಟ್ಟ ಸಾಲಗಳಿರುತ್ತೆ, ಅದಕ್ಕೆ EMI ಕಟ್ಟಬೇಕು, ಬಡ್ಡಿ ಕಟ್ಬೇಕಂದಾಗ ಏನಾಗತ್ತಂದ್ರೆ ತಿಂಗಳು ಆ ಸಂಬಳ ಬಂದಾಗ ಇನ್ನೊಂದು ಏನಾಗತ್ತಂದ್ರೆ 15ನೇ ತಾರೀಕು ಒಳಗಡೆ ಅದೆಲ್ಲ 30 ಸಾವಿರ ಖಾಲಿ ಆಗುತ್ತೆ. ಖಾಲಿ ಆದ್ಮೇಲೆ ಅಲ್ಲಿಂದ ನನ್ ಚಿಂತೆಯೇ ಆಗುತ್ತೆ. ಸೊ ಯಾವಾಗ ನಾವು ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಬಂದಾಗ ಈ ಫೈನಾನ್ಷಿಯಲ್ ಫ್ರೀಡಮ್ ಇಂದ ನಾವು ದೂರ ಆಗ್ತೀವಿ ಅಂತ ಲೈಫ್ ಸೆಕ್ಯೂರಿಟಿನೂ ನಮ್ಗಿದೆ. ಇಲ್ಲಿ ಲೈಫ್ ಸೆಕ್ಯೂರಿಟಿ ಏನಪ್ಪಾ ಅಂದ್ರೆ ಆರೋಗ್ಯದಿಂದ ಎಲ್ಲ ಚೆನ್ನಾಗಿರ್ತೀವಿ. ಅದರೊಟ್ಟಿಗೆ ನಮ್ಮದೇ ಆದ ಸಂಸ್ಥೆಯಲ್ಲಿ 5ನೇ ರ್ಯಾಂಕ್ ಇಂದ ಹಿಡಿದು 15ನೇ ರ್ಯಾಂಕ್ ವರೆಗೂ ನಮಗೆ 1,20,000 ಕವರ್ ಆಗಿರುತ್ತೆ. ಅದನ್ನ ಮುಂಚಿನ ನೆಕ್ಸ್ಟ್ ಸ್ಲೈಡ್ ಅಲ್ಲಿ ಹೇಳ್ತೀನಿ. ಸೊ ಸೆಕ್ಯೂರಿಟಿ ಇರುವಂತ ಕಂಪನಿ ಯಾವುದೇ ಸಂಸ್ಥೆ ನಮ್ಗೆ ಈ ರೀತಿ ಸೆಕ್ಯೂರಿಟಿ ಕೊಡಿಲ್ಲ. ನೋಡಿ ಬಂತು ಸ್ಲೈಡ್. ಯಾಕೆಂದ್ರೆ ಸೆಕ್ಯೂರಿಟಿ ಅಂತ ಹೇಳಿದ್ರೆ ಲೈಫ್ ಸೆಕ್ಯೂರಿಟಿ ಏನಪ್ಪಾ ಈ ವಿಸ್ತಾರ್ ವೆಲ್ನೆಸ್ ಲೈಫ್ ಸೆಕ್ಯೂರಿಟಿ ಅಂತ ನೋಡಿದ್ರೆ 5th ರ್ಯಾಂಕ್ ಒಂದು ಸರಿ ನೀವು ಕಂಪ್ಲೀಟ್ ಮಾಡಿದ್ರೆ 5th ರ್ಯಾಂಕ್ ಇಂದ ಬ್ಲೂ ಡೈಮಂಡ್ ರ್ಯಾಂಕ್ ಒಂದು ಅಂದ್ರೆ 14ನೇ ರ್ಯಾಂಕ್ 13ನೇ ರ್ಯಾಂಕ್ ವರೆಗೂ ನಮಗೆ 1 ಲಕ್ಷದಿಂದ 20 ಲಕ್ಷದವರೆಗೂ ಇನ್ಸೆನ್ಸ್ ಕವರ್ ಇರ್ತೈತೆ. ಗುಡ್ ಹ್ಯಾಂಡ್ ಫಾರ್ ಗುಡ್ ಲೈಫ್ ಅಂತ ನೋಡಿ. ಇಲ್ಲಿ ಗುಡ್ ಹ್ಯಾಂಡ್ ಒಳ್ಳೆ ಕೈ ಒಳ್ಳೆ ಜೀವನಕ್ಕೋಸ್ಕರ ಕೊಡ್ತಾ ಇದೆ ಅಂತ. ಸಪೋಸ್ ನಮಗೆ ಏನು ಹೆಚ್ಚು ಕಮ್ಮಿ ಆಯ್ತು ಅಂದಾಗ ನಮಗೆ ಸಣ್ಣ ಮಕ್ಳಿದ್ರು ಓದ್ತಾ ಎಜುಕೇಶನ್ ಮಾಡ್ತಿದಾರೆ ಅಂದ್ರೆ ಅವರಿಗೆ ಫಸ್ಟ್ ಸ್ಟ್ಯಾಂಡರ್ಡ್ ಇಂದ ಹಿಡಿದು ಅವ್ರು ಏನ್ ಎಜುಕೇಶನ್ ಮಾಡ್ತಾರೆ 5th ಸ್ಟ್ಯಾಂಡರ್ಡ್ ಇಂದ 2nd PUC ವರೆಗೂ ನಮ್ಮ ಕಂಪನಿ ಜವಾಬ್ದಾರಿ ಆಗುತ್ತೆ. ವಿಸ್ತಾರ್ ವೆಲ್ನೆಸ್ ಇಂಡಸ್ಟ್ರೀಸ್ ಜವಾಬ್ದಾರಿ ಆಗುತ್ತೆ, MD ಸರ್ ಜವಾಬ್ದಾರಿ ಆಗುತ್ತೆ. ಅವ್ರಿಗೆ ಎಜುಕೇಶನ್ ಕೊಡುತ್ತೆ. ಅದರೊಟ್ಟಿಗೆ ನಿಮ್ಮ ಒಂದು ID ಏನಿದೆಯಲ್ಲ, ನಿಮ್ಮ ಒಂದು ID ನೀವು ಅದನ್ನ ಕಂಟಿನ್ಯೂ ಮಾಡ್ಬೋದು ಸ್ನೇಹಿತರೆ. ಅದು ಲೇಡೀಸ್ ಆಗ್ಲಿ ಜೆಂಟ್ಸ್ ಆಗ್ಲಿ ಯಾರು ಇದಾರೆ ನಾಮಿನಿ ಯಾರು ಕೊಟ್ಟಿರ್ತಾರೋ ನೀವು ಅದನ್ನ ಕಂಟಿನ್ಯೂ ಮಾಡ್ಬೋದು. ನಿಮ್ದು ಅಲ್ಲಿ ಪೇಮೆಂಟ್ಸ್ ಎಲ್ಲೂ ಡಿಸ್ಕನೆಕ್ಟ್ ಆಗಲ್ಲ. ನಿಮ್ಗೆ ID ಟ್ರಾನ್ಸ್ಫರ್ ಮಾಡ್ಕೊಡ್ತಾರೆ, ನಿಮ್ಮ ಅಕೌಂಟಿಗೆ ನಿಮ್ಮ ದುಡ್ಡು ಬರುತ್ತಾ ಮಾಡ್ಕೊಡುತ್ತೆ. ಇದು ಮೇನ್ ಸಿಸ್ಟಮ್ ಇದು. ಈ ರೀತಿ ನಾವ್ ಎಷ್ಟೋ ಗಾರ್ಮೆಂಟ್ಸ್ ಅಲ್ಲಿ ಎಷ್ಟೋ ಸಂಸ್ಥೆಗಳಲ್ಲಿ ಕೆಲಸ ಮಾಡ್ತಿದ್ವಿ. ಆದ್ರೆ
ಆದ್ರೆ ಯಾರಾದ್ರೂ ನಮ್ಗೆ ಇಷ್ಟೆಲ್ಲ ಕವರೇಜ್ ಕೊಡ್ತಾ ಇದೆಯಾ, ಮಕ್ಕಳ ಬಗ್ಗೆ ಜವಾಬ್ದಾರಿ ತಗೋತಾ ಇದೆಯಾ, ನಮ್ಮ ಲೈಫ್ ಬಗ್ಗೆ ಜವಾಬ್ದಾರಿ ತಗೋತಾ ಇದೆಯಾ? ಇಲ್ಲ ಸ್ನೇಹಿತರೆ. ಅದಕ್ಕೆ ಹೇಳೋದು ವಿಸ್ತಾರ್ ವೆಲ್ನೆಸ್ ಇಂಡಸ್ಟ್ರಿ ಒಂದ್ಸರಿ ನಾವು ಕಾಲಿಟ್ರೆ ಸಾಕು ನಮಗೆ ಅಲ್ಲಿ ಲೈಫ್ ಸೆಕ್ಯೂರಿಟಿ ಇದೆ ಅಂತ. ಓಕೆ, ನೆಕ್ಸ್ಟ್ ಮೇಡಮ್. ಎಸ್, ವೇ ಆಫ್ ಲಿವಿಂಗ್ ಲೈಫ್. ಈ ಫೋಟೋಸ್ ನೋಡಿದ್ರೆ ಎಲ್ರಿಗೂ ನೆನಪಾಗ್ತಾ ಇರತ್ತೆ ನಾವ್ ಎಲ್ಲಿದೀವಿ ಅಂತ. ಗಾರ್ಮೆಂಟ್ಸ್ ಅಲ್ಲಿ ಇದೀವ, ಕೂಲಿ ಕೆಲಸ ಇದೀವ, ಅಥವಾ ರೋಡ್ ಸೈಡ್ ಕೆಲಸ, ಒನ್ ಡೇ ಕೆಲಸ ಇರುತ್ತೆ. ಅಡ್ಜಸ್ಟ್ಮೆಂಟ್ ಲೈಫ್ ನೋಡಿ ಸರ್, ಅಡ್ಜಸ್ಟ್ಮೆಂಟ್ ಲೈಫ್ ಹೆಂಗಿರುತ್ತೆ ಅಂದ್ರೆ, ಒಂದು ಕೂಲಿ ಕೆಲಸ ಮಾಡೋರಿಗೆ, ಗಾರೆ ಕೆಲಸ ಆಗ್ಲಿ ಬೇರೆ ಕೆಲಸ ಮಾಡೋರಿಗೆ, ಕೂಲಿ ಯಾವ್ದೇ ಕೆಲಸ ಸ್ನೇಹಿತರೆ ಅಂತವ್ರಿಗೆ ವಾರದ ಪೇಮೆಂಟ್ ಇರುತ್ತೆ, ವೀಕ್ಲಿ ಪೇಮೆಂಟ್. ನೀನು ಎಷ್ಟೇ ಅವ್ರು ವಾರ ಎಲ್ಲ ಅವ್ರಿಗೆ ವೀಕ್ಲಿ ಪೇಮೆಂಟ್ ಇಲ್ಲ, ಮತ್ತೆ ಟೈಮಿಂಗ್ಸ್ ಇರುತ್ತೆ. ಬೆಳಗ್ಗೆ 9 ಗಂಟೆಯಿಂದ ಸಂಜೆ 6 ಗಂಟೆ. 6 ಗಂಟೆ ಆದ್ಮೇಲೆ ಅವನು ಒಂದು ಕಲ್ಲು ಎತ್ತಿರೋದು ಎತ್ತಿರಲ್ಲ ಸ್ನೇಹಿತರೆ. ಅವ್ನ್ ಮೈಂಡ್ ಫಿಕ್ಸ್ ಆಗಿರುತ್ತೆ, 6 ಗಂಟೆ ಆಯ್ತು ನಾವ್ ಮನೆಗ್ ಹೋಗ್ಲೇಬೇಕು, ನಾವ್ ಮನೆಗ್ ಹೋಗಿ ಊಟ ಮಾಡ್ಬೇಕು ಅಥವಾ ಏನೋ ಎಂಜಾಯ್ ಮಾಡ್ಬೇಕು ಅನ್ನೋ ಫಿಕ್ಸ್ ಆಗಿರುತ್ತೆ. ಅದೇ ರೀತಿ ಅವನ ಪೇಮೆಂಟ್ ಅಷ್ಟೇ ವೀಕ್ಲಿ ಪೇಮೆಂಟ್ ಇರುತ್ತೆ. ಶನಿವಾರ ಸಂಜೆ ಆಗಿದ ತಕ್ಷಣ ಅವ್ರಿಗೆ ಪೇಮೆಂಟ್ ಇರುತ್ತೆ. ಆ ಪೇಮೆಂಟ್ ತಗೊಂಡು ಆ ಪೇಮೆಂಟ್ ಅಲ್ಲಿ ಅವ್ರು ಒಂದು ಶನಿವಾರ ಬಂದ್ರೆ ಸಾಕು ಅವ್ರಿಗೆ ಪಾರ್ಟಿ ಫಿಕ್ಸ್ ಮಾಡ್ಕೊಂಡಿರ್ತಾರೆ. ಮನೆಗೆ ಸ್ವಲ್ಪ ಕೊಡ್ತಾರೆ, ಬಟ್ ಅವ್ರು ಎಂಜಾಯ್ ಮಾಡ್ತಾ ಇರ್ತಾರೆ, ಅದ್ರಲ್ಲೇ ಸಂತೋಷ ಪಡ್ತಾ ಇರ್ತಾರೆ. ಇದು ನನ್ನ ಲೈಫ್ ಅಂತ. ಬಟ್ ಹಾಗೆ ನೋಡ್ಬೋದು ರೋಡ್ ಸೈಡ್ ಕೆಲಸ ಮಾಡುವುದು ಹಂಗೆ ಇರುತ್ತೆ. ಡೈಲಿ ವೇಜಸ್ ಇರುತ್ತೆ ಅವ್ರಿಗೆ, ಡೈಲಿ ವೇಜಸ್ ಇರುತ್ತೆ. ಅವ್ರು ಬೆಳಗಿನಿಂದ ಸಂಜೆ ಕೆಲಸ ಮಾಡ್ತಾರೆ, ಅವ್ರಿಗೆ ವೇಜಸ್ ಸಿಗುತ್ತೆ. ಒಂದು 500 ರಿಂದ 1000 ರೂಪಾಯಿ ಸಿಕ್ಕಿದ್ರು ಆ 1000 ರೂಪಾಯಿದಲ್ಲಿ ಮನೆಗೆ ಸ್ವಲ್ಪ ಕೊಡ್ತಾರೆ, ಅವ್ರಿಗೆ ಏನ್ ಬೇಕೋ ಅಂತ ತಗೊಂಡು ಎಂಜಾಯ್ ಮಾಡ್ತಾರೆ. ಹಾಗೆ ಗಾರ್ಮೆಂಟ್ಸ್ ಅಲ್ಲಿ ನೋಡ್ಬೋದು, ಎಷ್ಟು ಹೆಣ್ಮಕ್ಳು ಆಗ್ಲಿ ಜೆಂಟ್ಸ್ ಆಗ್ಲಿ ಗಾರ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡ್ತಾ ಇದಾರೆ. ಆ ಗಾರ್ಮೆಂಟ್ಸ್ ಅಲ್ಲಿ ಏನಾಗುತ್ತೆ, ಸ್ಯಾಲ್ರಿ ಫಿಕ್ಸ್ ಆಗಿರುತ್ತಲ್ವಾ ನಮ್ಗೆ. ನೀನ್ ಎಷ್ಟೇ ಕೆಲಸ ಮಾಡೋ ಆ ಫಿಕ್ಸ್ಡ್ ಸ್ಯಾಲ್ರಿ ಬಿಟ್ಟು ಬೇರೆ ಏನು ಬರಲ್ಲ. ಅದೇ ಸ್ಯಾಲ್ರಿಯಲ್ಲಿ ನಮ್ಮ ಒಂದು ಮನೆ ಜೀವನನ ನಾವು ನಡ್ಸ್ಕೊಂಡ್ ಬರ್ತೀವಿ, ನಮ್ ಲೈಫ್ ನ ಅಲ್ಲಿ ಅಡ್ಜಸ್ಟ್ ಮಾಡ್ಕೊಂಡಿರ್ತೀವಿ. ನಂಗೆ ಬರೋದು ಇಷ್ಟೇ, ನಾನು ಇಷ್ಟರಲ್ಲೇ ಅಡ್ಜಸ್ಟ್ ಮಾಡ್ಬೇಕಂತ ಅಲ್ವಾ. ಸೊ ಅದು ಅಡ್ಜಸ್ಟ್ಮೆಂಟ್. ಮತ್ತೆ ಸ್ಯಾಟಿಸ್ಫೈಡ್ ಲೈಫ್ ಅಂತ ಬರುತ್ತೆ ಸ್ನೇಹಿತರೆ. ಸ್ಯಾಟಿಸ್ಫೈಡ್ ಲೈಫ್ ಅಲ್ಲಿ ಯಾರು ಬರ್ತಾರೆ, ಇಂಜಿನಿಯರ್ಸ್, ಡಾಕ್ಟರ್ಸ್, ಸ್ವಲ್ಪ ವೆಲ್ ಎಜುಕೇಟೆಡ್ ಪೀಪಲ್ಸ್, ಪ್ರೈವೇಟ್ ಸಂಸ್ಥೆಯಲ್ಲಿ ಕೆಲಸ ಮಾಡೋರು, ಇವರೆಲ್ಲ ಸಿಗುತ್ತೆ. ಇವ್ರಿಗೆ ಏನಾಗುತ್ತೆ ಅಂದ್ರೆ, ಫಾರ್ ಎಕ್ಸಾಂಪಲ್ ನಾವು ಟೀಚರ್ ತಗೊಳ್ಳೋಣ. ಟೀಚರ್ ಕೆಲಸ ಏನಂತ ನಮ್ಗೆಲ್ಲ ಪಾಠ ಕಲ್ಸ್ಕೊಡ್ತಿರ್ತಾರೆ. ಅವರಿಗೆ ಒಂದು 50 ರಿಂದ 60 ಸಾವಿರ ಸಂಬಳ ಇರುತ್ತೆ, 30 ರಿಂದ 50 ಸಾವಿರ ಸಂಬಳ ಇರುತ್ತೆ. ಆ ಟೀಚರ್ಗೆ ಮೈಂಡ್ ಫಿಕ್ಸ್ ಆಗುತ್ತೆ, ನನಗೆ 30 ರಿಂದ 40 ಸಾವಿರ ಸಂಬಳ ಸಿಗ್ತಾ ಇದೆ, ನನಗೆ ಫ್ಯಾಮಿಲಿ ನಡ್ಸಕ್ಕೆ ಕರೆಕ್ಟ್ ಆಗಿದೆ, ಅಲ್ಲಿಗೆ ಸರಿ ಅಂದ್ರೆ ಎಂಜಾಯ್ಮೆಂಟ್ ಮಾಡಕ್ಕೂ ನಂಗೆ ದುಡ್ಡು ಉಳಿತಾ ಇದೆ, ನಾನು ಅದರಲ್ಲಿ ಎಂಜಾಯ್ ಮಾಡ್ಬೋದು ಅಂತ ಅವ್ರ ಮೈಂಡ್ ಫಿಕ್ಸ್ ಮಾಡ್ಕೊಂಡಿರ್ತಾರೆ. ಸೊ ಮತ್ತೆ ಅವರು ಎಕ್ಸ್ಟ್ರಾ ಇನ್ಕಮ್ ಮಾಡಕ್ಕೆ ಯೋಚನೆ ಮಾಡಲ್ಲ. ಹಾಗೆ ಸಾಫ್ಟ್ವೇರ್ ಕಂಪನೀಸ್ ನೋಡ್ಬೋದು. ಸಾಫ್ಟ್ವೇರ್ ಕಂಪನೀಸ್ ಏನ್ ಮಾಡ್ತಾ ಇದಾರೆ, ಅವರಿಗೆ ಒಳ್ಳೆ ಪ್ಯಾಕೇಜ್ ಇರುತ್ತೆ. ಆ ಪ್ಯಾಕೇಜ್ ಇನ್ನ ಶುಕ್ರವಾರದಿಂದ ಸೋಮವಾರದಿಂದ ಶುಕ್ರವಾರವರೆಗೂ ಸ್ನೇಹಿತರೆ ಅವರು 12 ಅವರು ಕೆಲಸ ಮಾಡ್ತಾರೆ, 14 ಅವರು ಕೆಲಸ ಮಾಡ್ತಾರೆ. ಯಾಕಂದ್ರೆ ಆಕ್ಚುಲಿ ಅವ್ರಿಗೆ ಇರೋದೇ 8 ರಿಂದ 9 ಅವರ್ ಮೇಲೆ ಕೆಲಸ ಇರುತ್ತೆ ಸಾಫ್ಟ್ವೇರ್ ಕಂಪನಿಯಲ್ಲಿ. 1 ಅವರ್ ಎಕ್ಸ್ಟ್ರಾ ಬೇರೆ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಗಿಂತ ಅವ್ರಿಗೆ 1 ಅವರ್ ಎಕ್ಸ್ಟ್ರಾ ಅಲ್ಲಿ ಇರುತ್ತೆ. ಯಾಕಂದ್ರೆ ಅವ್ರಿಗೆ ಶನಿವಾರ ರಜೆ ಕೊಡ್ತಾ ಇರ್ತಾರೆ ಅಂದ್ಬಿಟ್ಟು. 2 ದಿವಸದ ಶನಿವಾರದ ಕೆಲಸನ ಏನ್ ಮಾಡ್ತಾರೆ, ಈ ವೀಕ್ ಡೇಸ್ ಅಲ್ಲೇ ಸೋಮವಾರದಿಂದ ಶುಕ್ರವಾರ ಅವ್ರ ಕೆಲಸ ತಗೋತಾರೆ. ಆ ಪ್ರೆಷರ್ ಇದೆಯಲ್ಲ, ಆ ಪ್ರೆಷರ್ಗೆ ಅವರು ಬಂದ ಸ್ಯಾಲ್ರಿ ಪ್ಯಾಕೇಜ್ ಇರುತ್ತೆ. 8 ಲಕ್ಷ, 9 ಲಕ್ಷ, 10 ಲಕ್ಷ, 20 ಲಕ್ಷ ವರ್ಷಕ್ಕೆ ಪ್ಯಾಕೇಜ್ ಇರುತ್ತೆ. ಆ ಪ್ಯಾಕೇಜ್ ನ ಮನೆಗೆ ಏನ್ ಬೇಕು ಮಾಡಿ ಮಿಕ್ಕಿದ ಅಮೌಂಟ್ ನ ಎಂಜಾಯ್ ಮಾಡ್ತಿರ್ತಾರೆ. ಲಾಸ್ಟ್ ಅಕೌಂಟ್ ಬ್ಯಾಲೆನ್ಸ್ ಬಂದ್ರೆ ಅವರು ಅಷ್ಟೇ ನಿಲ್ ಆಗಿರುತ್ತೆ. ಸೊ ಡಾಕ್ಟರ್ಸ್ ಅಷ್ಟೇ ಕೊಟ್ಟಿರೋ ಕೆಲಸ ಮಾಡ್ತಾರೆ. ನನಗೆ ಫಿಕ್ಸ್ ಆಗಿರುತ್ತೆ, ನನಗೆ 1 ಲಕ್ಷ ಸಿಗ್ತಾ ಇದೆ ಸಾಕು ನನ್ನ ಲೈಫ್ ಜೀವನಕ್ಕೆ ಅಂತ ಅವರು ಯೋಚನೆ ಮಾಡ್ತಾ ಇರ್ತಾರೆ. ಸೊ ಅವ್ರು ಸ್ಯಾಟಿಸ್ಫೈ ಆಗಿ ಇರ್ತಾರೆ. ಬಟ್ ಇಲ್ಲಿ ಇನ್ನೊಂದು ಲೈಫ್ ಇದೆ ಸ್ನೇಹಿತರೆ. ನೆಕ್ಸ್ಟ್ ಮೇಡಮ್, ಇಲ್ಲೊಂದು ಲೈಫ್ ಇಲ್ಲಿ ನೋಡ್ಬೋದು ನಾವು. ಫೇಸ್ಬುಕ್ ನ CEO ನೋಡ್ಬೋದು, ನಮ್ಮ ರತನ್ ಟಾಟಾ ಅವ್ರು ನೋಡ್ಬೋದು, ಗ್ರೇಟ್ ಅಂತ ಹೇಳ್ಬೋದು. ಮತ್ತೆ ಅಂಬಾನಿ ಕುಟುಂಬದವ್ರು ಇದಾರೆ ಇಲ್ಲಿ. ಹಾಗೆ ನಮ್ಮ ಪದ್ಮಭೂಷಣ್ ಡಾಕ್ಟರ್ ಅಫ್ಸರ್ ಹಿಂದೂಸ್ತಾನ್, ಇವರಿಗೆ ಒಂದು ವಿಷನರಿ ಫಿಕ್ಸ್ ಮಾಡ್ಕೊಂಡಿರ್ತಾರೆ. ವಿಷನರಿ ಅಂದ್ರೆ, ನಾನು ಈ ಟೈಮಿಗೆ ರತನ್ ಟಾಟಾ ಅವ್ರಿಗಿತ್ತು, ಇಡೀ ಭಾರತ ದೇಶದಲ್ಲಿ ಒಂದು ಸಣ್ಣ ಪಿನ್ನಿಂದ ಹಿಡಿದು ಒಂದು ದೊಡ್ಡ ವೆಹಿಕಲ್ಸ್ ವರೆಗೂ ನಾನು ಈ ಭಾರತದಲ್ಲಿ ಫೇಮ್ ಆಗ್ಬೇಕಂತ. ಅವರು ಸ್ಟಾರ್ಟಿಂಗ್ ಅಲ್ಲಿ ಫೇಲ್ಯೂರ್ ಆದ್ರು. ನ್ಯಾನೋ ಕಾರ್, ಫಾರ್ ಎಕ್ಸಾಂಪಲ್ ನ್ಯಾನೋ ಕಾರ್ ಬಂದಾಗ ಎಷ್ಟು ಫೇಲ್ಯೂರ್ ಇತ್ತು ಗೊತ್ತಾ ಸ್ನೇಹಿತರೆ. ತುಂಬಾ ಜನ ಕೇಳಿ ಬೇರೆ ಬೇರೆ ಕಂಪನಿ, ಅದೇ ನ್ಯಾನೋ ಕಾರ್ಸ್ ಈಗ ಬೇರೆ ಬೇರೆ ಕಂಪನಿನೂ ಬರ್ತಾ ಇದೆ. ಸೊ ಅದಕ್ಕೆ ಹೇಳೋದು, ಅವ್ರಿಗೆ ವಿಷನರಿ ಇತ್ತು, ಫಸ್ಟೇ ವಿಷನರಿ ಇತ್ತು. ನಾನು ಈ ತರ ಪ್ರಿಪೇರ್ ಮಾಡಿದ್ರೆ ಇನ್ನು ಮುಂದಕ್ಕೆ ಸಕ್ಸಸ್ ಆಗುತ್ತಂತ. ಆ ವಿಷನರಿಯಿಂದ ಸಕ್ಸಸ್ ಆಗಿ ಈಗ ಭಾರತದಲ್ಲಿ ಹೆಸರುವಾಸಿ ಆಗಿದ್ದಾರೆ. ಮತ್ತೆ ಹಾಗೆಯೇ ನಮ್ಮ MD ಸಾರು ಮೈಂಡ್ ಫಿಕ್ಸ್ ಮಾಡಿದ್ದಾರೆ, 2030ಕ್ಕೆ ಇಡೀ ಭಾರತ ದೇಶದಲ್ಲಿ ಡೈರೆಕ್ಷನ್ ಇಂಡಸ್ಟ್ರಿ ಯಾವ್ದಿರುತ್ತೆ ಅಂದ್ರೆ ಅದು ವಿಸ್ಟಾರ್ ವೆಲ್ನೆಸ್ ಇಂಡಸ್ಟ್ರಿ ಅಂತ ಫಿಕ್ಸ್ ಮಾಡಿದ್ದಾರೆ. ಅದಕ್ಕೋಸ್ಕರ ಇಷ್ಟೊಂದು ಈವೆಂಟ್ಸ್ ಆಗ್ಲಿ, ಇಷ್ಟೊಂದು ಟ್ರೈನಿಂಗ್ಸ್ ಆಗ್ಲಿ ಎಲ್ಲ ಕೊಟ್ಟು ಲೀಡರ್ಸ್ ನ ಕ್ರಿಯೇಟ್ ಮಾಡಿ
ಫೀಲ್ಡ್ ಗೆ ಬಿಡ್ತಾರೆ. ಅವರು ಒಂದು ಲೀಡರ್ ಆಗಿ ಕೆಲಸ ಮಾಡ್ತಾರೆ, ಸಿಇಒ ಆಗಿ ಕೆಲಸ ಮಾಡ್ತಾರೆ, ಫೌಂಡರ್ MD ಸರ್ ಆಗಿ ಕೆಲಸ ಮಾಡ್ತಾರೆ. ಅವರು ನಾರ್ತ್ ಗಾಗ್ಲಿ ಎಲ್ಲಿ ಬೇಕಾದ್ರೂ ಸುತ್ತಿ ಡೆವಲಪ್ ಮಾಡ್ಲೇಬೇಕು ಅಂತ ಒಂದು ವಿಷನರಿ ಇಟ್ಕೊಂಡಿದ್ದಾರೆ. ಹಾಗೆ ಎಮೋಷನಲ್ ವಿಷನರಿ ಲೈಫ್ ನೋಡ್ಬೋದು. ನಮ್ಮ ಸಂತೋಷ್ ಪಾಟೀಲ್ ಸರ್ ಇದಾರೆ, ನಮ್ಮ ಗುರುಜಿ ಸಂತೋಷ್ ಜಿ ಇದಾರೆ, ಮತ್ತೆ ಮಾಯಿ ಸರ್, ಇವರೆಲ್ಲರೂ ನಾವೆಲ್ಲ ನೋಡಿದೀವಿ. ಬಟ್ ಹೊಸಬ್ರು ಯಾರೆಲ್ಲ ಇವತ್ತು ಅಟೆಂಡ್ ಮಾಡಿದ್ದಾರೆ ನೋಡಿ ಸ್ನೇಹಿತರೆ, ಇವರೆಲ್ಲ ಕೋಟಿಗಳು ಸಂಪಾದನೆ ಮಾಡುವಂತ ಗ್ರೇಟ್ ಲೀಡರ್ಸ್. ಅವ್ರದೇ ಆದ ಕೋಟಿ ಬೆಲೆ ಬರುವಂತ ಕಾರು, ಕೋಟಿ ಬೆಲೆ ಬರೋ ಮನೆಯನ್ನ ಕ್ರಿಯೇಟ್ ಮಾಡಿ ಅವ್ರದೇ ಆದ ಎಂಜಾಯ್ ಲೈಫ್ ಅಲ್ಲಿ ಯಾವುದೇ ಟೆನ್ಷನ್ ಇಲ್ದಿರ ಇದ್ದಾರೆ. ಅದಕ್ಕೋಸ್ಕರ ಇನ್ನೂ ದುಡಿಬೇಕು. ನಮ್ ಮೈಂಡ್ ಇದೆ, ಕಂಪನಿ 2030ಕ್ಕೆ ಅಷ್ಟು 20 ಕೋಟಿ ಟರ್ನ್ ಓವರ್ ಮಾಡಿದ್ರೆ ನಾವು ಅದರಲ್ಲಿ ಮ್ಯಾಕ್ಸಿಮಮ್ ಟರ್ನ್ ಓವರ್ ಮಾಡುವಂತ ವಿಷನ್ ಇಟ್ಕೊಂತ ಲೀಡರ್ಸ್ ಅವರು. ಆಯ್ತು ಸ್ನೇಹಿತರೆ, ಇಷ್ಟೊತ್ತು ನಮ್ಮ ಲೀಡರ್ಸ್ ಬಗ್ಗೆ, ಕಂಪನಿ ಬಗ್ಗೆ, ನಮ್ ಟೈಮ್ ಹೇಗೆ ನಾವು ಇದು ಮಾಡ್ಕೋಬೇಕು, ಟೈಮ್ ತುಂಬಾ ಇಂಪಾರ್ಟೆಂಟ್, ನಮ್ ಗೋಲ್ ಹೇಗಿರ್ಬೇಕು ಎಲ್ಲ ಹೇಳಿದೆ. ಮತ್ ಈಗ ESBI ಅಂದ್ರೆ ಏನಪ್ಪಾ ವ್ಯತ್ಯಾಸ? ಎಂಪ್ಲಾಯಿಗೆ, ಸೆಲ್ಫ್ ಎಂಪ್ಲಾಯಿಗೆ, ಬಿಸ್ನೆಸ್ ಮಾಡೋರ್ಗೆ ಮತ್ತೆ ಇನ್ವೆಸ್ಟರ್ಗೆ ಏನಪ್ಪಾ ನೋಡಿ. ಇಲ್ಲಿ ನಾವು ಎಂಪ್ಲಾಯ್ಸ್ ಇರ್ಬೋದು, ಸೆಲ್ಫ್ ಎಂಪ್ಲಾಯ್ಸ್ ಇರ್ಬೋದು, ಬಿಸ್ನೆಸ್ ಮ್ಯಾನ್ಸ್ ಇರ್ಬೋದು, ಸಣ್ಣ ಪುಟ್ಟ ಬಿಸ್ನೆಸ್ ಮಾಡೋರು, ಮತ್ತೆ ಇನ್ವೆಸ್ಟರ್ಸ್ ಅಂತೂ ಇರಲ್ಲ. ಸೊ ನಾವು ಇದರಲ್ಲಿ ಫಸ್ಟ್ ಕ್ಯಾಟಗರಿ ತಗೊಳ್ಳೋಣ. ಒಂದು ಎಂಪ್ಲಾಯ್ ಎಷ್ಟು ಅವ್ರು ಕೆಲಸ ಮಾಡ್ತಾರೆ, 100% ತಿಂಗಳೆಲ್ಲ ಕೆಲಸ ಮಾಡಿದ್ರೆ ಅವ್ರಿಗೆ ಸಿಗೋದು ಎಷ್ಟು ಇನ್ಕಮ್ ಇದೆ? ಒಂದೇ ಇನ್ಕಮ್ ಸ್ನೇಹಿತರೆ, ಹೌದಲ್ವಾ? ಸೊ ಅವರಿಗೆ ಯಾವುದೇ ಎಕ್ಸ್ಟ್ರಾ ಇನ್ಕಮ್, ನೋ ಲಿವರೇಜ್ ಅಂದ್ರೆ ಯಾವುದೇ ಎಕ್ಸ್ಟ್ರಾ ಇನ್ಕಮ್ ಆಗ್ಲಿ, ಯಾವುದೇ ಎಕ್ಸ್ಟ್ರಾ ಸೋರ್ಸಸ್ ಆಗ್ಲಿ, ಎಕ್ಸ್ಟ್ರಾ ಬೋನಸ್ ಆಗ್ಲಿ, ಎಕ್ಸ್ಟ್ರಾ ಇನ್ಸೆಂಟಿವ್ ಆಗ್ಲಿ ಏನು ಸಿಗಲ್ಲ. ಅವ್ರು ಮಾಡಿದ ಕೆಲ್ಸಕ್ಕೆ ಸ್ಯಾಲರಿ ಫಿಕ್ಸ್ ಆಗಿರುತ್ತೆ. ಏನೋ 2 ವರ್ಷಕ್ಕೆ ಅಥವಾ 1 ವರ್ಷಕ್ಕೆ 5% 3% ಇನ್ಕ್ರೀಸ್ ಮಾಡ್ತಾ ಇರ್ತಾರೆ. ಬಿಟ್ರೆ ಅವ್ರಿಗೆ ಎಕ್ಸ್ಟ್ರಾ ವರ್ಷಕ್ಕೊಂದ್ಸರಿ ಬೋನಸ್ ಕೊಡ್ತಾರೆ ಹೊರತು ಅದು ಬಿಟ್ರೆ ಅವ್ರಿಗೆ ಬೇರೆ ಯಾವುದೇ ಇನ್ಕಮ್ ಸಿಗಲ್ಲ. ಬಟ್ ಅವ್ರು ಮಾಡ್ಬೇಕಾದ ಕೆಲಸನ ಬೆಳಗ್ಗೆ ಟೈಮ್ ಟು ಟೈಮ್ಗೆ ಕೆಲ್ಸಕ್ಕೆ ಹೋಗ್ಬೇಕು, ಆ ಟೈಮಿಂದ ಟೈಮ್ಗೆ ಕೆಲಸ ಮಾಡ್ಬೇಕು. ಎಕ್ಸ್ಟ್ರಾ ಅವರ್ಸ್ ಇದ್ರೆ ಎಕ್ಸ್ಟ್ರಾ ಅವರ್ಸ್ ಮಾಡ್ಬೇಕಾಗುತ್ತೆ ಅಂತ ಒಂದು ಎಂಪ್ಲಾಯೀಸ್ ಸಿಚುವೇಶನ್ ನಾವೆಲ್ಲ ಇದೀವಿ ಅಲ್ವಾ? ಬಟ್ ಸೆಲ್ಫ್ ಎಂಪ್ಲಾಯಿಗ್ ಬಂದ್ರೆ ಅವ್ರು ಯಾರ ಕಡೆ ಕೆಲಸ ಮಾಡಲ್ಲ, ಬಟ್ ಅವರೇ ಓನ್ ಬಿಸ್ನೆಸ್ ಮಾಡಿರ್ತಾರೆ. ಓನ್ ಬಿಸ್ನೆಸ್ ಏನ್ ಮಾಡ್ತಿರ್ತಾರೆ, ಒಂದು ಅಂಗಡಿ ಓಪನ್ ಮಾಡ್ಲಿ, ಒಂದು ಯಾವ್ದು ಸೀರೆ ಅಂಗಡಿ ಆಗ್ಲಿ, ಒಂದು ಮೊಬೈಲ್ ಅಂಗಡಿ ಆಗ್ಲಿ, ಒಂದು ಹೋಟೆಲ್ ಆಗ್ಲಿ, ಏನೇ ಓಪನ್ ಮಾಡಿ ಸ್ನೇಹಿತರೆ, ಅವ್ರು ಮಾಡ್ಬೇಕಾದ ಕೆಲಸ ಏನಂದ್ರೆ ಬೆಳಗ್ಗೆ ಎಲ್ರಿಗಿಂತ ಮುಂಚೆ ಎದ್ದು ಹೋಗಿ ಅದು ಶಟರ್ ಓಪನ್ ಮಾಡಿ, ಆ ಶಟರ್ ಓಪನ್ ಮಾಡಿ ಗ್ರಾಹಕರಿಗೆ ವೆಯ್ಟ್ ಮಾಡ್ತಾ ಇರ್ತಾರೆ. ಯಾಕಂದ್ರೆ ಅವರು ಬಂಡವಾಳ ಹಾಕಿರ್ತಾರೆ, ಆ ಬಂಡವಾಳ ಬರಬೇಕು, ಪ್ಲಸ್ ಅವರ ಒಂದು ಸಂಬಳ ಬರ್ಬೇಕು ಸೆಲ್ಫ್ ಎಂಪ್ಲಾಯ್ಗೆ ಅಲ್ವಾ? ಅವರು ಒಂದು ಫ್ಯಾಮಿಲಿ ಬರೀ ಬಂಡವಾಳ ಹಾಕಿ ಕುತ್ಕೊಂಡ್ರೆ ಸೇಲ್ಸ್ ಆಗ್ತಿದ್ರೆ ಏನಾಗುತ್ತೆ? ಅವ್ರ ಸ್ಯಾಲರಿನೂ ಸಿಗಲ್ಲ, ಅಂಗಡಿ ಬಾಡಿಗೆ ಕಟ್ಬೇಕು, ಮತ್ತೆ ಕರೆಂಟ್ ಬಿಲ್ ಕಟ್ಬೇಕು, ಅಲ್ಲಿ ಸೇಲ್ಸ್ ಮ್ಯಾನ್ಸ್ ಏನಾದ್ರು ಅವ್ರಿಗೂ ಸಂಬಳ ಕೊಡ್ಬೇಕು ಅಲ್ವಾ? ಸೆಲ್ಫ್ ಎಂಪ್ಲಾಯ್ಗೆ ಅದಕ್ಕೆ ಹೇಳೋದು, ನಾವು ಸೆಲ್ಫ್ ಎಂಪ್ಲಾಯ್ ಮಾಡೋ ಮುಂಚೆ ಯೋಚನೆ ಮಾಡ್ಬೇಕು. ಎಷ್ಟು ಇನ್ವೆಸ್ಟ್ ಮಾಡಿದ್ರೆ ನಾನು ಎಷ್ಟು ನಾನೀಗ 1 ಲಕ್ಷ ಸಂಪಾದನೆ ಮಾಡೋಕೆ ಎಷ್ಟು ಇನ್ವೆಸ್ಟ್ ಮಾಡ್ಬೇಕು? ಹತ್ರ 10ರಿಂದ 20 ಲಕ್ಷ ಇನ್ವೆಸ್ಟ್ ಮಾಡಿ ಆ ಬಿಸ್ನೆಸ್ ನ ಇಂಪ್ರೂವ್ 3 ವರ್ಷ ನೋಡಿ ಸ್ನೇಹಿತರೆ. ಯಾವುದೇ ಸೆಲ್ಫ್ ಎಂಪ್ಲಾಯಿ ಒಂದು ಬಿಸ್ನೆಸ್ ಮಾಡ್ಬೇಕಾದ್ರೆ ತಕ್ಷಣ ಅದು ಕ್ಲಿಕ್ ಆಗಲ್ಲ. ಅಂಗಡಿ ಆಗ್ಲಿ, ಹೋಟೆಲ್ ಆಗ್ಲಿ, ಯಾವ್ದೇ ಮಿನಿಮಮ್ 6ರಿಂದ ಸ್ಟಾರ್ಟಿಂಗ್ ಯಾವುದೇ ಬಿಸ್ನೆಸ್ ಬರಲ್ಲ ಸ್ನೇಹಿತರೆ. ಮಿನಿಮಮ್ 6ರಿಂದ 3 ವರ್ಷ ಡೈಲಿ ಶಟರ್ ಓಪನ್ ಮಾಡ್ಬೇಕು, ಡೈಲಿ ಶಟರ್ ಮಾಡ್ಬೇಕು. ಆ ಲೆಕ್ಕ ಹಾಕಿದ್ ಇವತ್ತು ಹೋಗಿರೋ ಐಟಮ್ ಮತ್ತೆ ತಂದಿರ್ಬೇಕು. ರೊಟೇಷನ್ ಆಗುತ್ತೆ ಹೊರತು ಅವ್ರಿಗೆ ಪ್ರಾಫಿಟ್ ಸಿಗಲ್ಲ ಸೆಲ್ಫ್ ಎಂಪ್ಲಾಯ್ಗೆ. 3 years ಆದ್ಮೇಲೆ ಅವ್ರ ಪ್ರಾಫಿಟ್ ನ ನೋಡೋದು. ಓಕೆನಾ? ಎಂಪ್ಲಾಯ್ ಏನ್ ಮಾಡ್ತಾರೆ, ತಿಂಗಳೆಲ್ಲ ಕೆಲಸ ಮಾಡಿದ್ರೆ ಒಂದೇ ಸಂಬಳ ತಗೋತಾರೆ. ಇಲ್ಲಿ ಸೆಲ್ಫ್ ಎಂಪ್ಲಾಯಿ 12ರಿಂದ 14 ಅವರ್ ಕೆಲಸ ಮಾಡ್ತಾರೆ, ಆದ್ರೂ ಅವ್ರ ಸಂಬಳ ತಗೊಂಡು ಮತ್ತೆ ಸಂಬಳ ತಗೊಳಕ್ಕೂ ಆಗಲ್ಲ ಅದ್ರಲ್ಲಿ ಸೆಲ್ಫ್ ಎಂಪ್ಲಾಯ್ಮೆಂಟ್. ಯಾಕಂದ್ರೆ ಬಂಡವಾಳ ಹಾಕ್ತಾನೆ ಇರ್ಬೇಕು. ಮತ್ತೆ ನಾವು ಲಕ್ಷ ತಂದು ಹಾಕಾಗಲ್ಲ. ಅಲ್ಲಿ ರೊಟೇಷನ್ ಆಗೋದ್ರೆ ರೊಟೇಟ್ ಮಾಡ್ತಾ ಇರ್ಬೇಕು.